ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ದಿವ್ಯಶ್ರೀ ದಾಸ್. ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ಸ್ಪೆಷಲ್ ಡೇನ ಮತ್ತಷ್ಟು ಸ್ಪೆಷಲ್ ಮಾಡೋದಕ್ಕೆ, ಮತ್ತಷ್ಟು ಸ್ಪಾರ್ಕ್ ತುಂಬೋದಕ್ಕೆ ಒಂದು ವಿಶೇಷವಾಗಿರುವಂತಹ ಗೆಸ್ಟ್ ನನ್ನ ಜೊತೆಗೆ ಇದ್ದಾರೆ. ಸೊ ಸ್ಪಾರ್ಕ್ ಮೂವಿನ ಹೀರೋಯಿನ್ ನನ್ನ ಜೊತೆಗಿದ್ದಾರೆ. ಮೊದಲನೇದಾಗಿ ತಮ್ಮ ಚಾರ್ಮಿಂಗ್ ಲುಕ್ನ ಮೂಲಕ ಹಾಗೆ ಹ್ಯಾಂಡ್ಸಮ್ ಪರ್ಸನಾಲಿಟಿ ಇಡೀ ಕರ್ನಾಟಕದ ಹುಡುಗಿಯರ ಕ್ರಶ್ ಆದಂತಹ ನಿರಂಜನ್ ಸುಧೀಂದ್ರ ತಮ್ಮ ಒಂದು ವಿಭಿನ್ನವಾದ ಅಭಿನಯದ ಮೂಲಕ ಎಲ್ಲ ಹುಡುಗಿಯರ ಮನೆಗೆದ್ದಿದ್ದಾರೆ. ಸೊ ಅವರು ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹಲೋ ಸರ್, ವೆಲ್ಕಮ್ ಟು ದ ಶೋ. ಹಲೋ, ಎಲ್ಲರಿಗೂ ನಮಸ್ಕಾರ. ಓಕೆ, ಸೊ ಇನ್ನು ಮುದ್ದಾದ ಚೆಲುವೆ, ಸ್ಯಾಂಡಲ್ವುಡ್ ನ ಬ್ಯೂಟಿ, ಸಖತ್ ಮಿಂಚ್ತಾ ಇರೋರು, ಸಖತ್ ಶೈನ್ ಆಗ್ತಾ ಇರೋರು, ಲವ್ ಮಾಕ್ಟೇಲ್ ಇಂದ ಶುರುವಾದಂತಹ ತಮ್ಮ ಜರ್ನಿ ಇದೀಗ ಸ್ಪಾರ್ಕ್ ಮೂವಿವರೆಗೂ ಕೂಡ ತಲುಪ್ತಾ ಇದೆ. ಸೊ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ, ಮುದ್ದಾದ ಬ್ಯೂಟಿ ಕ್ವೀನ್. ಸೊ ಬನ್ನಿ ಇವರನ್ನು ಕೂಡ ವೆಲ್ಕಮ್ ಮಾಡ್ಬಿಡೋಣ. ರಚನಾ ಇಂದರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಹಲೋ ಮಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು, ನಮಸ್ಕಾರ. ಓಕೆ, ಸೊ ಮೊದಲನೇದಾಗಿ ನಿಮ್ಮಿಬ್ಬರಿಗೂ ಕೂಡ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮ್ಗೂನು ಹಾಗೂ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇದಾಗಿ ನಿಮ್ಮಿಂದ ಶುರು ಮಾಡೋದಾದ್ರೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ, ಮಹಾಲಕ್ಷ್ಮಿ ತರ ಕಾಣಿಸ್ತಾ ಇದ್ದೀರಾ. ಬ್ಯೂಟಿ ಸೀಕ್ರೆಟ್ ನೀವು ಕೂಡ. ಥ್ಯಾಂಕ್ ಯು. ಬ್ಯೂಟಿ ಸೀಕ್ರೆಟ್ ಅಂತ ಏನಿಲ್ಲ, ಇವತ್ತು ಹಬ್ಬಕ್ಕೋಸ್ಕರ ಐ ಥಿಂಕ್ ದೇವರೇ ಚೆನ್ನಾಗಿ ನನ್ನ ರೆಡಿ ಆಗಿಸ್ಬಿಟ್ಟು ಇಷ್ಟು ಖುಷಿಯಾಗಿ ಇಟ್ಕೊಂಡಿದ್ದಾರೆ. ದಟ್ ಇಸ್ ಮೈ ಬ್ಯೂಟಿ. ಲಕ್ಷ್ಮಿ ಅನುಗ್ರಹ ನಿಮ್ಗಿದೆ. ಓಕೆ, ಸೊ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ನಮ್ಮ ಮನೆಯಲ್ಲಿ ಆಬ್ವಿಯಸ್ಲಿ ಸೆಲೆಬ್ರೇಟ್ ಮಾಡ್ತೀವಿ, ಆದರೆ ನಾವು ಇದು ದೇವರ ವಿಗ್ರಹ ಇಲ್ಲ ಈ ಥರ ಡೆಕೋರೇಟ್ ಏನು ಮಾಡಲ್ಲ. ನಾವು ಬರೀ ಕಳಶನ ಇಟ್ಟು ಅದಕ್ಕೆ ಡೆಕೋರೇಟ್ ಮಾಡಿಬಿಟ್ಟು ಮತ್ತು ಹಣ್ಣು ಕಾಯಿ ಎಲ್ಲ ಆಲ್ಮೋಸ್ಟ್ ವೆರಿ ಸಿಮಿಲರ್, ಆದರೆ ದೇವ್ರದ್ದು ವಿಗ್ರಹ ಥರ ಏನೂ ಇರಲ್ಲ. ಸೊ ಹಾಗೆ ಸೆಲೆಬ್ರೇಟ್ ಮಾಡಿ ಪೂಜೆ ಮಾಡಿ ಮನೇಲಿರುವಂಥ ಸ್ವೀಟ್ಸ್ ಅವು ಇವು ಎಲ್ಲ ಮಾಡೋದು ಆ್ಯಂಡ್ ಒಂದು ಖುಷಿಯಾಗಿ ಎಲ್ಲರೂ ಸೇರಿಕೊಂಡು ಒಂದೇ ಮನೇಲಿ ಸೇರ್ಕೋತೀವಿ. ನಾವು ಕಸಿನ್ಸ್, ಅತ್ತೆ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರೂ ಬಂದು ಸೇರಿ ಪೂಜೆ ಮಾಡ್ತೀವಿ. ಸೊ ದಟ್ ಇಸ್ ವೆರಿ ಜನರಲ್ ವೇ, ನಾರ್ಮಲ್ ಆಗಿ. ಸೊ ರೆಡಿ ಆಗೋದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ? ಹಬ್ಬದ ಟೈಮಲ್ಲಿ ಯಾವಾಗಲೂ ಸ್ಪೆಷಲೇ. ಸೊ ಈ ನಡುವೆ ಅಂತೂ ನಾವು ಆಚೆ ಹೋದಾಗೆಲ್ಲ ಜಾಸ್ತಿ ಏನು ಜೀನ್ಸ್ ಟಾಪ್ಸ್ ಅವು ಇವು ಹಾಕೋತಾ ಇರ್ತೀವಿ. ಸೊ ಹಬ್ಬದ ಟೈಮಲ್ಲಿ ಒಂದು ಸ್ಪೆಷಲ್ ಆಗಿ ಟ್ರೆಡಿಷ್ನಲ್ ಆಗಿ ಅದು ಒಂದು ಟೈಮ್ ಸಿಗುತ್ತೆ ನಮ್ಮ ಕಬೋರ್ಡಲ್ಲಿರುವಂಥ ಜುಮ್ಕಿಗಳು ಬಳೆಗಳೆಲ್ಲ ತೆಗಿಯೋಕ್ಕೆ. ಸೊ ಐ ಥಿಂಕ್ ದಟ್ ಇಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ಇವತ್ತು ಇಲ್ಲಿಗೆ ಬಂದು ಸೆಲೆಬ್ರೇಟ್ ಮಾಡ್ತಿರೋದು ಇನ್ನೂ ಸ್ಪೆಷಲ್. ಸೊ ನಿರಂಜನ್ ಅವರೇ, ನೀವು ನಿಮ್ಮ ಮನೆಯಲ್ಲಿ ಟ್ರೆಡಿಷನಲ್ ವೇರ್ ಹಾಕಿ ನೀವು ವರಮಹಾಲಕ್ಷ್ಮಿನ ಸೆಲೆಬ್ರೇಟ್ ಮಾಡ್ತೀರಾ, ಅಥವಾ ನನ್ನ ಕೆಲಸನೇ ನನ್ನ ದೇವರು ಗುರು ಅಂತ ಅನ್ಕೊಂಡು ಮೂವಿ ಶೂಟಿಂಗ್ ಅದು ಇದು ಅಂತ ಬಿಸಿ ಆಗ್ಬಿಡ್ತೀರಾ, ಹೇಗೆ? ಇಲ್ಲ, ಅದೇ ನಮ್ಗೆ ಏನಾದ್ರು ರಜಾ ಇತ್ತು ಅಂದಾಗ ಆಬ್ವಿಯಸ್ಲಿ ಮನೆಯಲ್ಲಂತೂ ಸೆಲೆಬ್ರೇಷನ್ ನಡೀತಾನೆ ಇರುತ್ತೆ. ನಮ್ಮ ಅಮ್ಮ ಕುಡಿಸ್ತಾರೆ, ಪ್ಲಸ್ ನಮ್ಮ ಚಿಕ್ಕಮ್ಮ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡ್ ಆಗಿ ದೇವಿ ವಿಗ್ರಹ ಇಟ್ಟು ಎಲ್ಲ ಸ್ವೀಟ್ಸ್ ತಿನಿಸುಗಳೆಲ್ಲ ನೀಟಾಗಿ ಅರೇಂಜ್ ಮಾಡಿ ಅಲ್ಲಿಗೆ ಎಲ್ಲರೂ ಸೇರ್ತೀವಿ. ನಮ್ಮ ಫ್ಯಾಮಿಲಿ ಪೂರ್ತಿಯಾಗಿ ನಮ್ಮ ಚಿಕ್ಕಪ್ಪನ ಮನೇಲಿ ಸೇರಿ ಆಚರಿಸಿ ಎಲ್ಲ ಊಟ ಮಟ್ಟಿಗೆ ಮಾಡಿ ಎಲ್ಲ ಎಂಜಾಯ್ ಮಾಡ್ತೀವಿ. ನಮಗೆ ವರಮಹಾಲಕ್ಷ್ಮಿ. ಸೊ ಇನ್ನು ನಿಮ್ಮ ಜರ್ನಿ ಅಂತ ಬಂದ್ರೆ, ಹೆಂಗೆ ನಾವು ಅಂದಿದ್ದು ಶುರುವಾದ ಒಂದು ಜರ್ನಿ ಇವಾಗ ಹಿಂಗೆ ಗುರು ನಾವು ಅಂತ ನೀವು ತಗೊಂಡು ಹೋಗ್ತಾ ಇದ್ದೀರಾ. ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಅದರಲ್ಲೂ ಕೂಡ ಸ್ಪಾರ್ಕ್ ಮೂವಿ ಅಂತ ಬಂದಾಗ MBBS ಪರ್ಸ್ಯೂ ಮಾಡಿರ್ತೀರಾ. ಸೊ ಆ ಒಂದು ಅವಕಾಶ ನಿಮಗೆ ಹೇಗೆ ಸಿಕ್ತು? ನಿಮಗೆ ಎಷ್ಟು ಖುಷಿ ಇದೆ? ನಂದು ಲವ್ ಮಾಕ್ಟೇಲ್ ಶುರುವಾದಾಗ ಡೆಫಿನೆಟ್ಲಿ ನನ್ನ ಜರ್ನಿ ಇಷ್ಟು ದೊಡ್ಡ ಟರ್ನ್ ತೊಗೊಳುತ್ತಂತ ನಾನು ಅಂದ್ಕೊಂಡಿದ್ದಿಲ್ಲ. ಐ ಥಿಂಕ್ ಲವ್ ಮಾಕ್ಟೇಲ್ ಆಗಿದ ತಕ್ಷಣ ನಾನು ಕಾಲೇಜಲ್ಲೇ ಇದ್ದೆ. ಕಾಲೇಜ್ ಟೈಮಲ್ಲಿ ಇದು ಎಕ್ಸಾಮ್ಸ್, ಇದು ವೆಕೇಷನ್ ಟೈಮಲ್ಲಿ ಇದು ಶೂಟ್ ಮಾಡಿರುವಂಥದ್ದು. ಸೊ ವೆಕೇಷನ್ ಮುಗೀತು, ಮತ್ತೆ ಕಾಲೇಜ್ ಕಂಟಿನ್ಯೂ ಮಾಡೋಕ್ಕೆ ಹೋಗ್ತಾಯಿದ್ದೆ. ಅಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಯಿತು. ಒಂದು 2 ದಿನ ಸಿನಿಮಾ ನೋಡೋಕ್ಕೆ ಹೋದೆ. ಅವಾಗ ಪ್ರಮೋಷನ್ಗೂ ಕರೆದಿದ್ದಿಲ್ಲ, ಬಿಕಾಸ್ ಐ ವಾಸ್ ಜಸ್ಟ್ ಸೈಡ್ ಆರ್ಟಿಸ್ಟ್ ಥರ. ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಕ್ಯಾರೆಕ್ಟರ್ ಥರ. ಇಟ್ ವಾಸ್ ಲೈಕ್ ಚೈಲ್ಡ್ ಆರ್ಟಿಸ್ಟ್ ಥರನೇ ಆಲ್ಮೋಸ್ಟ್ ಇತ್ತು ಅದರಲ್ಲಿ. ಸೊ ಅದಕ್ಕೆ ಪ್ರಮೋಷನ್ಸ್ ಕರೆದಿದ್ದಿಲ್ಲ. ಸೊ ಬೇಸಿಕ್ಲಿ ಥಿಯೇಟರ್ಗೆ ಸಿನಿಮಾ ನೋಡೋಕ್ಕೆ ಹೋಗ್ಬಿಟ್ಟು ಒಂದಷ್ಟು ಸೋಷಿಯಲ್ ಮೀಡಿಯಲ್ಲಿ ಪ್ರಮೋಟ್ ಮಾಡ್ಕೊಂಡು ಕೂತಿದ್ದೆ ಅಷ್ಟೇ. ಬಟ್ ಇದು ಕ್ವಾರಂಟೈನ್ ಟೈಮಲ್ಲಿ ಸಿನಿಮಾ ತುಂಬ ಚೆನ್ನಾಗಿ ಜನ ಸ್ವೀಕರಿಸಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಜನ ಸ್ವೀಕರಿಸಿದ್ರು. ಆ್ಯಂಡ್ ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಗಿರೋದು. ಸೊ ಕ್ವಾರಂಟೈನ್ ಟೈಮಲ್ಲಿ ಗಣೇಶ್ ಸರ್ ಜೊತೆ ನಂದೊಂದು ಸೈನ್ ಆಯಿತು ಪ್ರಾಜೆಕ್ಟ್, ರಿಷಬ್ ಶೆಟ್ಟಿ ಸರ್ ಜೊತೆ ನಂದೊಂದು ಸೈನ್ ಆಯಿತು ಪ್ರಾಜೆಕ್ಟ್. ಐ ಥಿಂಕ್ ಇಟ್ ಟುಕ್ ಅ ಡ್ರಾಸ್ಟಿಕ್ ಟರ್ನ್ ಆಫ್ಟರ್ ದ್ಯಾಟ್. ಅದಾದಮೇಲೆ ಸ್ಪಾರ್ಕ್ ಸಿನಿಮಾಗೆ ಬರೋದಾದರೆ ಮಹಂತೇಶ್ ನಮ್ಮ ಡೈರೆಕ್ಟರ್ ಅವರು ಅಪ್ರೋಚ್ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಅವರು ನನಗೆ ಒಂದು ಸಪ್ರೇಟ್ ನ್ಯೂ ಲುಕ್ ಕೊಟ್ಟರು ಆ್ಯಂಡ್ ಕ್ಯಾರೆಕ್ಟರ್ ಇಸ್ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್. ನಾನು ಮುಂಚೆ ಮಾಡಿರುವಂಥ ಕ್ಯಾರೆಕ್ಟರ್ಸ್ ಥರನೇ ಅಲ್ಲ. ಮುಂಚೆ ಎಲ್ಲ ಇಟ್ ವಾಸ್ ಮೋರ್
ಮೋರ್ ಕಂಟೆಂಟ್ ಓರಿಯೆಂಟೆಡ್, ಮತ್ತು ತುಂಬ ಇದು ಬಬ್ಲಿ ಥರನೂ ಇತ್ತು. ಆ್ಯಂಡ್ ಈ ಸಿನಿಮಾಲೂ ಬಬ್ಲಿ ಇಲ್ಲದೆ ಇದ್ರೂ ಇಟ್ಸ್ ಅ ವೆರಿ ನೈಸ್ ಗರ್ಲ್ ನೆಕ್ಸ್ಟ್ ಡೋರ್ ಕ್ಯಾರೆಕ್ಟರ್ ಥರನೇ ಇದೆ. ಬಟ್ ಅಗೇನ್ ಶಿ ಹ್ಯಾಸ್ ಅ ಲಾಟ್ ಆಫ್ ಇಂಪ್ಯಾಕ್ಟ್ ಇನ್ ದ ಪ್ರಾಜೆಕ್ಟ್ ಅಂತಲೂ ಹೇಳ್ಬೋದು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಸ್ಪಾರ್ಕ್ ಸಿನಿಮಾ ಬಂದಿರೋದು. ಓಕೆ, ನಿರಂಜನ್ ಅವರು ಆ್ಯಕ್ಚುಲಿ ನಿಮ್ಮ ಬಾಳಲ್ಲಿ ಈಗ ಲಕ್ಷ್ಮಿ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ. ಸೊ ನಿಮ್ಮ ಮನೆಗೆ ಯಾವಾಗ ಬರ್ಮಾಡ್ಕೊಳ್ತೀರಾ? ಆದಷ್ಟು ಬೇಗ. ಆದಷ್ಟು ಬೇಗ. ಓಕೆ, ರಿವೀಲ್ ಮಾಡಲ್ವಾ ಅಥವಾ ಫಿಕ್ಸ್ ಆಗ್ಲಿಲ್ವಾ? ಡೇಟ್ ಹೇಳ್ತೀವಿ. ಓಕೆ, ಅದಕ್ಕೆ ಅಂತ ಒಂದು ಮುಹೂರ್ತ ಹಾಕ್ಬಿಟ್ಟು ರಿವೀಲ್ ಮಾಡ್ತೀರಾ? ಓಕೆ, ಸೊ ಸ್ಪಾರ್ಕ್ ಮೂವಿ ಅಂತ ಬಂದಾಗ ನಿಮ್ಮ ಜರ್ನಿ, ಇದಕ್ಕೆ ನಿಮ್ಮನ್ನ ಅಪ್ರೋಚ್ ಮಾಡಿರುವಂತ ರೀತಿ ಆಗಿರಬಹುದು. ಸೊ ಏನ್ ಹೇಳ್ತೀರಾ? ಹೌದು, ಅದು ನಮ್ಮ ಡೈರೆಕ್ಟರ್ ಮಹಾಂತೇಶ್ ಅವ್ರಿಗೆ ಕ್ರೆಡಿಟ್. ಫಸ್ಟ್ ಟೈಮ್ ಬಂದು ಕತೆ ಹೇಳಿದಾಗ ತುಂಬಾ ಕಾಂಪ್ಲಿಕೇಟೆಡ್ ಮೈಂಡ್ ಅನ್ಸ್ತು. ಈಸ್ ಅ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್. ಹೊಸಬ್ರಾಗಿ ತುಂಬಾ ಆಲೋಚನೆಯಿಂದ ತುಂಬಾ ಕತೆ ತುಂಬಾ ಶ್ರಮ ಪಟ್ಟು ಬರೆದು ಕತೆನ ತುಂಬಾ ವರ್ಷಗಳಿಂದ ಇಟ್ಕೊಂಡಿದ್ದ ಕತೆ. ಅದು ಏನೋ ಒಂದ್ ಹೇಳ್ಬೇಕು, ಜನರಿಗೋಸ್ಕರ ಏನೋ ಒಂದ್ ಮಾಡ್ಬೇಕು, ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಕಮರ್ಷಿಯಲ್ ಆಗಿ ಆತರ ವರ್ಕೌಟ್ ಮಾಡ್ಬೇಕು ಒಂದು ಸಿನಿಮಾನ ಅಂತ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ನನ್ನ ಹತ್ರ ಬಂದಿದ್ರು. ಅವಾಗ ಒಂದಷ್ಟು ನನ್ಗೆ ಡಿಸ್ಕಷನ್ ತುಂಬಾ ಡೀಪ್ ಆಗಿ ಕೇಳ್ತೀನಿ ಕತೆನ. ಸುಮ್ನೆ ಮೇಲ್ ಕೇಳಿ ಬರೀ ಹೀರೋಗ ಫೈಟ್ ಆ ಸಾಂಗ್ ಅಂತೆಲ್ಲ ಮಾತಾಡೋದು. ಕತೆ ಏನು ಕತೆ ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಡಿಸ್ಕಸ್ ಮಾಡಿ ತುಂಬಾ ಟೈಮ್ ತಗೊಂಡು ಆಮೇಲೆ ಒಪ್ಕೊಂಡು ಅದಾದ್ಮೇಲೆ ಒಂದು ಬ್ರೀಸ್ ತರ ಕಂಪ್ಲೀಟ್ ಸ್ಟಾರ್ಟ್ ಟು ಫಿನಿಶ್ ಎಷ್ಟು ಬೇಗ ಆಯ್ತು, ಹಿಂಗ್ ಮುಗೀತು, ಹಿಂಗ್ ಪಬ್ಲಿಸಿಟಿ ಮಾಡ್ತೀವಿ, ನನಗೆ ಗೊತ್ತಾಗ್ತಿದೆ. ಓಕೆ, ಸೊ ನಿಮ್ಮ ಸಿನಿಮಾ ಜರ್ನಿ ಅದರಲ್ಲೂ ಕೂಡ ಈಗ ತುಂಬಾ ವೈರಲ್ ಆಗಿರುವಂತ ಸಾಂಗ್ ಅಂತೂ ಬಿಡಿ, ರೀಲ್ ಹೆಂಗೆ ಅಂತ ಗೊತ್ತು ನಿಮ್ಗೆ. ಶಕಲಕ ಬೂಮ್ ಬೂಮ್ ಎಲ್ಲಿ ಹೋದ್ರು ಕೂಡ ಇದೇ ರೀತಿ ಇಷ್ಟ, ಎಲ್ಲರೂ ಕೂಡ ನಿಮ್ಮನ್ನ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಸೊ ಆ ಖುಷಿ ಹೇಗಿತ್ತು? ಆ ಒಂದು ಸಾಂಗ್ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ, ಐ ಥಿಂಕ್ ಆ ಸಾಂಗ್ ಫಸ್ಟ್ ಕಂಪೋಸ್ ಆದಾಗ್ಲೇನೆ ಆ ಎನರ್ಜಿ ಇತ್ತು ಆ ಸಾಂಗ್ಗೆ. ಯಾಕಂದ್ರೆ ಪ್ರಮೋದ್ ಭಗವಂತ ಅಂಡ್ ಶರಣ್ ಸರ್ ಹಾಡದ್ಮೇಲೆ ಅದು ಬೇರೆ ತರಾನೇ ಒಂದು ಫೀಲ್ ಬಂದ್ಬಿಡ್ತು ಸಾಂಗ್. ಆಮೇಲೆ ಮುರಳಿ ಸರ್ ನಮ್ಗೆ ಡ್ಯಾನ್ಸ್ ಮಾಸ್ಟರ್ ಕೊರಿಯೋಗ್ರಫಿ, ಸ್ವಾಮಿ ಸರ್ DOP. ಐ ಥಿಂಕ್ ಇದೆಲ್ಲ ಕೂಡ್ ಬಂದು ಆ ಸಾಂಗ್ ಅದೇ ತರ ನಮ್ಮ ಪ್ರೊಡ್ಯೂಸರ್ ಸಪೋರ್ಟ್ ಇಂದ ದೊಡ್ಡ ಒಳ್ಳೆ ಸೆಟ್ ಹಾಕಿ ಆ ಸಾಂಗ್ ರಿಚ್ ಆಗಿ ಬಂತು. ನಾವ್ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ. ಆಮೇಲೆ ಅಮ್ಮಿಪುರದ್ದು ಡಾನ್ಸ್ ಪ್ರಾಕ್ಟೀಸ್ ನಾವು ಆಲ್ಮೋಸ್ಟ್ 7 days 8 days ಬೇರೆ ತರ ಮಾಡಿದ್ವಿ. ಕೊರಿಯೋಗ್ರಫಿ 3 ವಾರ ಒಂದು ಕೊರಿಯೋಗ್ರಫಿನ 7 ದಿನ ಕಲಿಯೋದು ಒಂಥರ. ನಾವು 3-4 ಕೊರಿಯೋಗ್ರಫಿ 7 ದಿನ ಕಲ್ತ್ವಿ. ಯಾವ್ದು ಸೆಟ್ ಆಗುತ್ತೆ, ಯಾವ್ದು ಚೆನ್ನಾಗುತ್ತೆ ಅಂತ. ಆಮೇಲೆ ಆ ಹುಕ್ ಸ್ಟೆಪ್ ಇತ್ತು, ಅದನ್ನ ನಾವು ಶಕಲಕ ಅಂತ ಮಾಡಿದ್ವಿ. ಅದ್ನ ಎಲ್ಲಾರ್ಗು ಈಸಿ ಆಗ್ಲಿ, ಒಂದ್ ಸ್ಟೆಪ್ ಎಲ್ರು ಈಸಿ ಆಗ್ತಾರ ಮಾಡ್ಲಿ ಅಂತ. ಅದಾದ್ಮೇಲೆ ಅದು ರಿಲೀಸ್ ಆದ್ಮೇಲೆ ಅಂತೂ ಎಲ್ಲಾ ಕಡೆ ಎಲ್ರು ಮಾಡಕ್ ಸ್ಟಾರ್ಟ್. ಯಾವ ರೀಲ್ಸ್ ಎಲ್ಲಿ ನೋಡಿದ್ರು ಫುಲ್ ಟ್ರೆಂಡಿಂಗ್. ಹೌದು, ಯಾಕಂದ್ರೆ ಅದು ಈಸಿಯಾಗಿ ಎಲ್ರು ಬಾಯಲ್ಲಿ ಬರುತ್ತೆ. ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡವ್ರ ತನಕ ಯಾರೇ ಇವಾಗ ನನ್ಗೆ ಹೆಂಗಿದ್ರೆ ಫೋನ್ ಮಾಡಿದ ತಕ್ಷಣ ಶಕಲಕ ಬೂಮ್ ಹಂಗಾಗಿದೆ. ಓಕೆ, ಸೊ ನಿರಂಜನ್ ಅವರಂತೂ ಬಿಡಿ ಫುಲ್ ಡ್ಯಾನ್ಸರು. ನಿಮಗೆ ಅವ್ರ ಎನರ್ಜಿ ಮ್ಯಾಚ್ ಮಾಡೋದಕ್ಕೆ ನಿಮ್ಗೆ ಏನಾದ್ರು ಚಾಲೆಂಜಿಂಗ್ ಅಂತ ಅನ್ನಿಸ್ತಾ? ನಿಮಗೆ ಟಾಸ್ಕ್ ಅಂತ ಅನ್ನಿಸ್ತಾ? ಹೇಗೆ? ಫಸ್ಟ್ ಆಫ್ ಆಲ್ ನಮ್ಮದು ಇದಕ್ಕಿಂತ ಮುಂಚೆ ಇನ್ನೊಂದು ಸಾಂಗ್ ಶೂಟ್ ಆಗಿತ್ತು. ಸೊ ಆ ಸಾಂಗ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ವಿಲ್ ಬಿ ಅದ್ರ ಬಗ್ಗೆನೂ ಇನ್ನು ಮುಂದೆ ಹೇಳ್ತೀವಿ. ಬಟ್ ಆ ಸಾಂಗ್ ಶೂಟಿಂಗ್ ಟೈಮಲ್ಲಿ ಐ ಸಾ ಹಿಸ್ ಡಾನ್ಸ್. ಐ ಥಿಂಕ್ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಸಾ ಯರ್ ಡಾನ್ಸ್ ಆ್ಯಂಡ್ ಅಮೇಝಿಂಗ್ ಡಾನ್ಸರ್ ಅಂತ ಹೇಳ್ಬೋದು. ಸೊ ಅವಾಗ ನೋಡಿದಾಗ ನೆಕ್ಸ್ಟ್ ಸಾಂಗಲ್ಲಿ ನಮ್ಮಿಬ್ರದ್ದು ಕಾಂಬಿನೇಷನ್ ಇದೆ, ಡಾನ್ಸ್ ಇದೆ ಅಂತ ಹೇಳಿದಾಗ, ಓ ರಚನಾ ಯು ಕ್ಯಾನ್ ನಾಟ್, ಕಮ್ಮಿ ಆಗಲೇಬಾರ್ದು, ಅವ್ರ ಮುಂದೆ ಯಾರ ಮುಂದೆನೂ ಕಮ್ಮಿ ಆಗಬಾರ್ದು, ಆ ಎನರ್ಜಿ ಲೆವೆಲ್ ಮ್ಯಾಚ್ ಮಾಡಲೇಬೇಕು ಅಂತ ಐ ಟುಕ್ ಇಟ್ ಅಪ್ ಎಸ್ ಅ ಚಾಲೆಂಜ್. ನಾನು ಎಷ್ಟು ತಲೆ ತಿಂದಿದ್ದೀನಿ ಅಂದರೆ ಐ ಥಿಂಕ್ ನಿರಂಜನ್ಗೂ ಗೊತ್ತಾಗಿದೆ ಅವ್ರಿಗೆ. ಯಾಕಂದರೆ ಡಿಸೆಂಬರಿಂದನೇ ಐ ಥಿಂಕ್ ನನ್ನಿಂದ ಅವ್ರಿಗೂ ಇಂಪ್ಯಾಕ್ಟ್ ಆಗ್ತಾ ಇತ್ತು ಸ್ವಲ್ಪ. ಡಿಸೆಂಬರಿಂದನೇ ಡಿರೆಕ್ಟರ್ಗೆ ಕೇಳ್ತೇವೆ, ಸರ್ ನಂಗೆ ಹಾಡಿಗೆ ಪ್ರಾಕ್ಟೀಸ್ ಬೇಕೇ ಬೇಕು, ನಂಗೆ ಕೊಟ್ಬಿಡಿ ಪರವಾಗಿಲ್ಲ ಸಾಕು ನನಗೆ ಅಂತ. ಇವರು ಆನ್ ಸ್ಪಾಟ್ ಬೇಕಿದ್ರೆ ಮಾಡ್ಕೋತಾರೆ, ನಂಗೆ ಬೇಕು ಅಂತ. ನನ್ನಿಂದ ಇವಾಗ ಮಹಂತೇಶ್ ಅವ್ರು ಇವ್ರಿಗೂ ಹೇಳಕ್ಕೆ ಶುರು ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ಹಿ ಈಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಡಾನ್ಸ್ ಆಲ್ಸೋ. ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನಾನು ಹೋಗ್ತೀನಿ ಅಂದರೆ ಇಲ್ಲ ನಾನು ಬರ್ತೀನಿ ಪರವಾಗಿಲ್ಲ, ನಾನು ಓಕೆ. ದಸ್ ನೈಸ್ ಎನರ್ಜಿ ಇನ್ ದ ಕಂಪ್ಲೀಟ್ ಸೆಟ್ಟಲ್ಲಿ ಆ ಎನರ್ಜಿ ಮೇಂಟೈನ್ ಆಗ್ತಾಯಿತ್ತು. ಆ್ಯಂಡ್ ನಾನು ಫಸ್ಟ್ ಟೈಮ್ ನಮ್ಮ ಹಾಡು ಶಕಲಕ ಬೂಮ್ ಬೂಮ್ ಕೇಳಿದಾಗ ಐ ಥಿಂಕ್ ನಾನು ಡಬ್ಬಿಂಗ್ ಸ್ಟುಡಿಯೋಲಿದ್ದೆ. ಮಹಂತೇಶ್ ಸರ್ ಅಲ್ಲೇ ವಿತ್ ಆಲ್ ದ ಸ್ಪೀಕರ್ ಎಲ್ಲ ಕೇಳಿಸಿದ್ರು. ಫಸ್ಟ್ ಟೈಮ್ ಕೇಳಿದಾಗ ಸಚಿನ್ ಬಸೂರ್ ಅವ್ರಿಗೆ ಐ ವಾಸ್ ಸೋ ಥ್ಯಾಂಕ್ಫುಲ್. ಫಸ್ಟ್ ಟೈಮ್ ಕೇಳಿದಾಗ ಬ್ಯೂಟಿಫುಲ್. ಐ ಥಿಂಕ್ ಇಟ್ಸ್ ಲೈಕ್ ಇದು ತೆಲುಗು ಅಲ್ಲಿ ಒಂಥರ ಎನರ್ಜಿ ಸಾಂಗ್ಸ್ ಬರ್ತಾವಲ್ವ, ಆ ಥರ ಆ ಲೆವೆಲ್ಗಿತ್ತು ಹಾಡು. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಆ ಹಾಡು ನನ್ಗೆ ಬಂದಿದೆ ಆ್ಯಂಡ್ ನಾನು ಡಾನ್ಸ್ ಮಾಡ್ತಾಯಿದ್ದೀನಿ ಆ ಹಾಡಿಗೆ ಅಂತ. ಆ್ಯಂಡ್ ದಿ ಎಂಟೈರ್ ಟೀಮ್ ಒಂದು ಊರೇ ಸೇರಿದೆ ಈ ಒಂದು ಹಾಡು ಮಾಡೋಕ್ಕೆ. ಸಿನಿಮಾ ಅಲ್ವ, ಈ ಒಂದು ಹಾಡಿಗೋಸ್ಕರ ಒಂದು ಊರು ಸೇರಿದೆ.
ಎಲ್ರಿಗೂ ಥ್ಯಾಂಕ್ ಯು ಅಂತ she's ಹೇಳಿ. put in a lot of efforts and ತುಂಬಾ ಹಾರ್ಡ್ ವರ್ಕ್ ಮಾಡಿ ಸ್ಟೆಪ್ಸ್ ಇದೇ ತರ ಬರಬೇಕು, ಸೆಟ್ ಅಲ್ಲೂ ಅಷ್ಟೇ ಎನರ್ಜಿ, ಯಾಕಂದ್ರೆ ಮಲ್ಟಿಪಲ್ ಟೇಕ್ಸ್ ತಗೋತಾ ಇರ್ತೀವಿ, ಎನರ್ಜಿ ಡ್ರಾಪ್ ಆಗಬಾರ್ದು, ಅದೇ ತರ ಎನರ್ಜಿ ಪ್ರತಿಯೊಂದು ಶಾರ್ಟ್ಗೂ ಕೊಡಬೇಕು. ಐ ಥಿಂಕ್ ಶಿ ಹಸ್ ಡನ್ ಅನ್ ಎನರ್ಜಿ ಮ್ಯಾಚ್ ಮಾಡೋದಂದ್ರೆ ಇಟ್ ಇಸ್ ರಿಯಲಿ Task. ಬಟ್ ಶಿ ಡಿಡ್ ಇಟ್ ಅಂಡ್ ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ಸೊ ನೀವು ಸ್ಪಾರ್ಕ್ ಮೂವಿಯಲ್ಲಿ ಜರ್ನಲಿಸ್ಟ್ ಆಗಿ ಯುದ್ಧಕ್ಕೆ ಪ್ರಿಪೇರ್ ಆಗ್ಬಿಟ್ಟಿದ್ದೀರಾ. ಸೊ ನಿಮ್ಮ ವೆಪನ್ ಯಾವ್ದು ಅಂದ್ರೆ ಏನ್ ಹೇಳ್ತೀರಾ? ಪೆನ್ನು. ನಮ್ಮ ಮೀಡಿಯಾ ಜರ್ನಲಿಸ್ಟ್ಗೂ ನಿಮ್ಗೆ ಏನಾದ್ರೂ ವ್ಯತ್ಯಾಸ ಇರುತ್ತಾ ಅಂತ ಚೆಕ್ ಮಾಡಿದೆ, ಬಟ್ ಡೆಫಿನೆಟ್ಲಿ ಎರಡು ತರ, ಯಾಕಂದ್ರೆ ಬರವಣಿಗೆ ಪ್ಲಸ್ ಏನದು ನಿಜ ಹೇಳೋದಕ್ಕೊಂದು ವಾಸ್ತವ ಹೇಳೋದಕ್ಕೆ ಇದಿರ್ಬೇಕಲ್ಲ. ಸೊ ಅದೇನೆ ಬಿಗ್ಗೆಸ್ಟ್ ವೆಪನ್. ಅದೇ ನನ್ ಕ್ಯಾರೆಕ್ಟರ್ ಅಳವಡಿಸ್ಕೊಂಡೆ ಸಿನಿಮಾ ಮಾಡ್ಬೇಕಾದ್ರು. ಏನೇ ಇದ್ರು ಇಲ್ಲ ಕರೆಕ್ಟ್ ಆಗಿ ಪ್ರಾಂಪ್ಟ್ ಆಗಿ ಹೇಳ್ಬೇಕು, ಸ್ಪಷ್ಟವಾಗಿ ಮಾತಾಡ್ಬೇಕು ಕನ್ನಡನ. ಸೊ ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ನಮ್ ಡೈಲಾಗ್ಸ್ ಯಾವ ತರ ಬರ್ದಿರ್ತಾರೆ, ಸೀಕ್ವೆನ್ಸ್ ಯಾವ ತರ ಇರುತ್ತೆ, ಯಾವ್ದಕ್ ನಾವ್ ಇದನ್ ಮಾಡ್ತಾ ಇದೀವಿ, ಏನ್ ಹೇಳಕ್ ಹೋಗ್ತಾ ಇದೀವಿ, ಜನಕ್ಕೆ ಕೆಲವುದು ಅವ್ರು ಮಾತಾಡಕ್ಕಾಗಲ್ಲ, ಅವ್ರ ಬದಲು ಪರವಾಗಿ ನಾವ್ ಮಾತಾಡ್ಬೇಕು, ಅದೆಷ್ಟು ಜವಾಬ್ದಾರಿ ತಗೋಬೇಕು, ಸಿನಿಮಾ ನಾನು ಏನೇನ್ ಹೇಳ್ಬೇಕು, ಹೊಸ ತರದ್ ಏನೇನ್ ಹೇಳ್ಬೇಕು, ಅದೆಲ್ಲ ಕೂಡಿರುವಂತದ್ದು ಒಂದು ದೊಡ್ಡ ಪ್ರಾಜೆಕ್ಟ್ ಸ್ಪಾರ್ಕ್. ಓಕೆ, ಸೊ ನಿಮಗೆ ನಿಜಕ್ಕೂ ಕೂಡ ಅದು ಒಂದ್ ರೀತಿ ಚಾಲೆಂಜಿಂಗ್ ಪಾರ್ಟ್ ಅಂತಾನೆ ಹೇಳ್ಬೋದು, ರೋಲ್. ಸೊ ರಿಯಲ್ ಲೈಫ್ ನಲ್ಲಿ ಯಾವ್ದಾದ್ರು ಜರ್ನಲಿಸ್ಟ್ ನ ಇಮಿಟೇಟ್ ಮಾಡಿದ್ರ ಅಥವಾ ಅವರ ಒಂದು ಸ್ಫೂರ್ತಿಯನ್ನ ನೀವೇನಾದ್ರು ತಗೊಂಡ್ರಾ? ನಾನು ಸ್ಟಾರ್ಟ್ ಮಾಡಿದ ಜರ್ನಿನೇ ಆಂಕರ್ ಆಗಿ. ನಾನು ಚಿಕ್ಕ ಹುಡುಗ ಇದ್ದಾಗ ಒಂದು ಚಾನೆಲ್ ನ ಹೋಸ್ಟ್ ಮಾಡ್ತಾ ಇದ್ದೆ, ಚಾನೆಲ್ ಅಂತ. ಸೊ ಐ ಯೂಸ್ ಟು ಗೋ ಟು ಕಾಲೇಜಸ್ ಅಂಡ್ ಆಂಕರ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಆಂಕರಿಂಗ್ ಎಲ್ಲ ಕಲ್ತು ಆಮೇಲೆ ನಾಟಕಕ್ಕೆ ಇಳಿದೆ. ಆಮೇಲೆ ಈ ಕ್ಯಾರೆಕ್ಟರ್ ಅಂತ ಅಂದಾಗ ನಿಮಗೆ ಬಹಳಷ್ಟು ಖುಷಿ ಆಗ್ಬಿಡುತ್ತೆ. ಹೇಗೆ? ಹೌದು ಸಿ ನನಗೆ ಯಾಕಂದ್ರೆ ಕ್ಯಾಮ್ರಾ ಮುಂದೆ ಇರೋ ಭಯ ಇಲ್ಲ, ಆಮೇಲೆ ಒಂದು ಸ್ಪಾಂಟೇನಿಯಸ್ ಒಂದಷ್ಟು ಮಾತಾಡಕ್ ನನ್ಗೊಂದು ಕೇಪಬಿಲಿಟಿ ಇದೆ. ಸೊ ಅದಿದ್ದಾಗ ಬರೀ ನಮ್ ಕಂಟೆಂಟ್ ಏನ್ ಬರುತ್ತೋ ಅದನ್ನ ನೀಟಾಗಿ ಡೆಲಿವರ್ ಮಾಡ್ಬೋದು ಅನ್ನಿಸ್ತು. ಸೊ ಐ ಥಿಂಕ್ ಅದು ಆಂಕರ್ ಮುಂಚೆಯಿಂದನೂ ಪ್ರಾಕ್ಟೀಸ್ ಮಾಡಿರೋದು ಬಂದಿದೆ ಅಷ್ಟೇ. ಓಕೆ, ಸೊ ಈಗ ನಿಮಗೊಂದು ಲಿಟಲ್ ಟಾಸ್ಕ್ ಅಂತ ಅನ್ಕೊಳ್ಳಿ. ಇವತ್ತು ಬೇರೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ? ಸೊ ಅಲ್ಲ, ನಿಮ್ ಬಾಳಲ್ಲಿ ಇವಾಗ ನೀವ್ ಹೇಳ್ಬೇಕು ಯಾವ ರೀತಿ ಲಕ್ಷ್ಮಿ ಅನುಗ್ರಹ ಇದೆ ಅಂತ. ಅದ್ ಬಿಡಿ, ನೆಕ್ಸ್ಟ್ ಮಾತಾಡೋಣ. ಸೊ ನಿಮ್ಮ ಸ್ಪಾರ್ಕ್ ಮೂವಿನ ಈಗ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ದಿನ ಆಸ್ ಅ ಜರ್ನಲಿಸ್ಟ್ ಆಗಿ ಅಥವಾ ಒಬ್ಬ ರಿಪೋರ್ಟರ್ ಆಗಿ ನೀವು ಅದನ್ನ ಪ್ರಮೋಟ್ ಮಾಡ್ತಾ ಇದ್ದೀರಿ. ಹೀರೋಯಿನ್ ಕೂಡ ಇಲ್ಲಿದ್ದಾರೆ, ಸೊ ನೀವೇ ಆಂಕರ್ ಅಂತ ಯಾವ್ದೋ ಒಂದು ಸೈಡ್ ರೋಲ್ ಅಂತ ಅನ್ಕೊಳ್ಳಿ ಅಪ್ಪ. ಸೊ ಹೇಗೆ ಪ್ರಮೋಟ್ ಮಾಡ್ತೀರಾ ಅಥವಾ ಒಂದು ಪ್ರೋಗ್ರಾಮ್ ನ ವೆಲ್ಕಮ್ ಹೇಗೆ ಮಾಡ್ತೀರಾ? ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ ನಿರಂಜನ್. ಇವತ್ತು ನಾವೆಲ್ಲ ಸೇರೋ ಕಾರಣ ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಸ್ಟುಡಿಯೋಲಿ ಇವತ್ತು ಒಂದು ಲಕ್ಷ್ಮಿ ಕೂತಿದ್ದಾರೆ, ಇನ್ನೊಬ್ರು ಲಕ್ಷ್ಮಿ ಆ ಕಡೆ ಕೂತಿದ್ದಾರೆ. ಸೊ ಇವರಿಬ್ರು ಸೇರಿ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತಾರೆ. ಹಾಗೂ ಎಲ್ಲ ಲಕ್ಷ್ಮಿ ಎಂದಿರೋ ಈ ಪ್ರೋಗ್ರಾಮ್ ನೋಡ್ತಿರೋರು ನಿಮ್ಮ ಕೃಪೆ ನನ್ ಮೇಲೂ ಇರ್ಲಿ, ನಮ್ ಸಿನಿಮಾ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಇನ್ ಮಿಕ್ಕಿದ್ದು ನೀವೇ ಸಾಕು ಬಿಡಿ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ರೆ ಮತ್ತೆ ನಂಗೆ ಕಷ್ಟ ಆಗುತ್ತೆ. ಸೊ ಇನ್ನು ಕಮಿಂಗ್ ಟು ಮೂವಿ ಅಂತ ಬಂದಾಗ ನಿಮ್ಗೆ ಒಬ್ಬ ಜರ್ನಲಿಸ್ಟ್ ರೋಲ್, ಜರ್ನಲಿಸ್ಟ್ ಇಂದ ಡಾಕ್ಟರ್, ಹೆಂಗದು ಲಿಂಕ್ ಆಯ್ತು ಅಂತ ಹೇಳ್ಬೋದಾ? ಹೇಗೆ ಒಂದು ಹಿಂಟ್ ಲಿಂಕ್ ಹೆಂಗಾಯ್ತು ಅಂತ ಐ ಡೋಂಟ್ ಥಿಂಕ್ ಮಹಂತೇಶ್ವರ್ ಒಪ್ಕೋತಾರೆ ಅಂತ ಹೇಳೋದು, ಅದೆಲ್ಲ ಹೇಳಕ್ಕಾಗಲ್ಲ. ಬಟ್ ಅದೇ ಇವ್ರ ಕ್ಯಾರೆಕ್ಟರ್ ತುಂಬಾ ಪ್ರಾಮಿನೆಂಟ್ ಆಗಿದೆ ಸಿನಿಮಾ. ಸುಮ್ಮನೆ ಒಂದು ಹೀರೋಯಿನ್ ಗ್ಲಾಮರಸ್ ಆತರ ಏನಿಲ್ಲ, ಎವ್ರಿಥಿಂಗ್ ವಿಲ್ ಬಿ ಲಿಂಕ್ಡ್ ಟುಗೆದರ್. ಇಟ್ಸ್ ವೆರಿ ಮಚ್. ಅವರಿಂದನೂ ನನ್ಗೆ ಒಂದು ಯಾವ್ದೋ ಒಂದು ಇದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಅವ್ರಿಗೆ ಕೌಂಟರ್ ಕೇಳ್ತಾ ಇರ್ತೀನಿ ಕ್ವೆಶ್ಚನ್ಸ್, ನಾನು ಅವ್ರ ಫೀಲ್ಡ್ ಬಗ್ಗೆ ಕಲಿತಾ ಇರ್ತೀನಿ. ಅವ್ರು ಇದೆಲ್ಲ ಏನಿಗೆ ನಿನಗೆ ನೀನ್ ಜರ್ನಲಿಸ್ಟ್ ಆಗಿ ನನಗೆ ಕೇಳ್ತಾ ಇರ್ತಾರೆ. ಜರ್ನಲಿಸ್ಟ್ ಅಂತ ಆದಮೇಲೆ ಐ ಥಿಂಕ್ ತುಂಬ ರಿಸರ್ಚ್ ಅವು ಇವು ಎಲ್ಲ ಮಾಡಲೇಬೇಕಾಗುತ್ತಲ್ವ. ಸೊ ಆ ರಿಸರ್ಚ್ ಟೈಮ್ ಅಲ್ಲಿ ಎಷ್ಟೋ ಜನ ಕನೆಕ್ಟ್ ಆಗ್ತಾರೆ. ಸೊ ಐ ಥಿಂಕ್ ಯು ಕ್ಯಾನ್ ಪುಟ್ ಇಟ್ ದಟ್ ಅಷ್ಟೇ. ಹಂಗೆ ನಾನು ಕನೆಕ್ಟ್ ಆದೆ ಅಂತ ಹೇಳ್ಬೋದು. ಅದೇ ಜಾಸ್ತಿ ಹೇಳಕ್ಕಾಗಲ್ಲ, ಅದೇ ಜಾಸ್ತಿ ಹೇಳಕ್ಕಾಗಲ್ಲ. ಸೊ ಇನ್ನು ನಿಮ್ಮ ಸ್ಪಾರ್ಕ್ ಮೂವಿ ಅಂತ ಅಲ್ಲ, ನಿಮ್ಮ ಬಿಗಿನಿಂಗ್ ಜರ್ನಿಯಿಂದ ಇಲ್ಲಿವರೆಗೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಬೆನ್ನೆಲುಬಾಗಿ ನೀವು ಇಡುವಂತ ಪ್ರತಿ ಸ್ಟೆಪ್ಸ್ಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಆಗಿತ್ತು? ನೀವು ಇಲ್ಲಿಗೆ ಬರೋದಕ್ಕೆ ಏನು ಕಾರಣ? ಐ ಥಿಂಕ್ ಸಿನಿಮಾಗಳ ಬಗ್ಗೆ ಅಂದರೆ ಫಸ್ಟ್ ನಂಗೆ ಸಿನಿಮಾ ಮಾಡ್ಬೇಕಂತ ಅನ್ಸಿರೋದೆ ಐ ಥಿಂಕ್ ನಂಗೆ 14 ವರ್ಷ ಇತ್ತೇನೋ, 14-15 ವರ್ಷ ಅವಾಗ. ಆ್ಯಂಡ್ ನನ್ನ ಪ್ರಕಾರ ನನ್ನ ಕ್ಲಾಸಲ್ಲಿ ಐ ವಾಸ್ ದ ಟಾಲೆಸ್ಟ್ ಹುಡುಗಿ. ನಾನು ಅವಾಗ ಗೂಗಲ್ ಮಾಡ್ತಾಯಿದ್ದೆ ಹೆಂಗೆ ಸಿನಿಮಾಗೆ ಹೋಗೋದು. ಇವಾಗ ಥರ ಅವಾಗ ಆಪರ್ಚುನಿಟೀಸ್ ನಮ್ಮ ಮುಂದೆ ಬರ್ತಾ ಇದ್ದಿಲ್ಲ. ನಾವು ಎಲ್ಲ ರಿಸರ್ಚ್ ಅದು ಇದು ಎಲ್ಲ ಮಾಡಬೇಕು ಮಾಡ್ತಾ ಇದ್ದಾಗ ಯು ಹ್ಯಾವ್ ಟು ಗೆಟ್ ಇನ್ ಟು ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾಯಿದ್ರು. ಅಡ್ವರ್ಟೈಸ್ಮೆಂಟ್ ಹೆಂಗೆ ಹೋಗೋದು, ಮಾಡಲಿಂಗ್ ಮಾಡಬೇಕು ಅಂತಿದ್ರು. ಮಾಡಲಿಂಗ್ ಮಾಡಬೇಕಲ್ವ ಈಗ ಅಂತ ನಾನು ಅಂದ್ಕೊಂಡು ಅವಾಗ ಆ್ಯಕ್ಚುಲಿ ಏನು 16 ವರ್ಷ ಅನಿಸುತ್ತೆ ಮಾಡಲಿಂಗ್ ಟ್ರೈ ಮಾಡ್ತಾಯಿದ್ದೆ, ಫ್ರೀಲಾನ್ಸಿಂಗ್ ಬೇಸಿಕ್ಲಿ. ಸೊ ನನ್ನ ಸ್ಕೂಲಲ್ಲಿ
ಒಂದು ನಮ್ಮ ಸೀನಿಯರ್ಸ್ ಎಲ್ಲ ಕ್ಯಾಮ್ರಾ ತೊಗೊಬರ್ತಾಯಿದ್ರು, ಒಂದಷ್ಟು ಫೋಟೋಸ್ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಬಯೋ ಅಲ್ಲಿ DM ಫುಕ್ ಲ್ಯಾಬ್ಸ್ ಅನ್ನೋದು, ಹಾಗೆ ಜಾಸ್ತಿ ಫೋಟೋಸ್ ಕಲೆಕ್ಟ್ ಮಾಡಿಬಿಟ್ಟು ಅದೊಂದು ಪೋರ್ಟ್ಫೋಲಿಯೋ ಥರ ಮಾಡ್ಕೊಂಡಿದ್ದೆ ನಾನೇ ಆವಾಗ. ಆ್ಯಂಡ್ ಆ ಪೋರ್ಟ್ಫೋಲಿಯೋನ ಹೋಗಿ ಮತ್ತು ಅಮ್ಮಂಗೆ ಗೊತ್ತಿತ್ತು ನನಗೆ ಆ್ಯಕ್ಟಿಂಗ್ ಅಂದರೆ ಇಷ್ಟ ಅಂತ. ಸೊ ಅಮ್ಮ ನನ್ನ ಆ್ಯಕ್ಟಿಂಗ್ ಕ್ಲಾಸಿಗೆ ಸೇರಿಸಿದ್ರು. ಅಮ್ಮಯಿಂದ ನನಗೆ ಲವ್ ಮಾಕ್ಟೇಲ್ ಆಪರ್ಚುನಿಟಿ ಸಿಕ್ಕಿರೋದು ಆ್ಯಂಡ್ ಲವ್ ಮಾಕ್ಟೇಲಿಂದ ಇವೆಲ್ಲ ನಡೆದಿರೋದು. ಸೊ ಡೆಫಿನೆಟ್ಲಿ ಫ್ಯಾಮಿಲಿ ವಾಸ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್. ಅಮ್ಮ ಅಪ್ಪ ಇಬ್ಬರು ಕಂಪ್ಲೀಟ್ ಸಪೋರ್ಟ್ ಇತ್ತು. ಆ್ಯಂಡ್ ಐ ಥಿಂಕ್ ಥ್ರೂ ಔಟ್ ದ ಜರ್ನಿ ನಮ್ಮ ಅಣ್ಣಂದು ಅಷ್ಟೇ ಪಾರ್ಟ್ ಇದೆ. ಯಾಕಂದರೆ ಕೋವಿಡ್ ಟೈಮಲ್ಲಿ ಆ್ಯಂಡ್ ದ ನೆಕ್ಸ್ಟ್ ಕಪಲ್ ಆಫ್ ಇಯರ್ಸ್ ನಮ್ಮ ಅಣ್ಣ ಕೂಡ ಕಂಪ್ನಿ ಮಾಡ್ತಾಯಿದ್ರು ಸೆಟ್ಟಿಗೆ. ಇವಾಗ ಅಮ್ಮ ಹೆಂಗೆ ಕಂಪ್ನಿ ಮಾಡ್ತಾಯಿದ್ರು ಹಾಗೆ ನಮ್ಮ ಅಣ್ಣ ಕೂಡ, ಬಿಕಾಸ್ ಹಿ ವಾಸ್ ಆಲ್ಸೋ ಸ್ಟಡಿಂಗ್ ಬೇಸಿಕ್ಲಿ ಅವಾಗ. ಸೊ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಸೊ ಮೈ ಫ್ಯಾಮಿಲಿ ಇಸ್ ಎಕ್ಸ್ಟ್ರೀಮ್ಲಿ ಸಪೋರ್ಟಿವ್. ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಕಮ್ಮಿನೇ ಅವ್ರಿಗೆ. ಓಕೆ ಸರ್, ಇನ್ನು ಉಪ್ಪಿ ಸರ್ ಅಂತ ಬಂದಾಗ ಅವರ ಒಂದು ಐಡಿಯಾಲಜೀಸ್ ಆಗಿರ್ಬೋದು, ಅವರ ಪ್ಲಾನ್ ಆಗಿರ್ಬೋದು, ಅವರ ಸ್ಕಿಲ್ಸ್, ಅವರ ಟ್ಯಾಲೆಂಟ್ನ ಯಾರು ಕೂಡ ರಿಪ್ಲೇಸ್ ಮಾಡೋದಕ್ಕಾಗೋದಿಲ್ಲ. ಸೊ ನಿಮಗೆ ಸ್ಪಾರ್ಕ್ ಮೂವಿ ಅಂತ ಬಂದಾಗ ಅವ್ರು ಕೊಟ್ಟಂಥ ಗೈಡೆನ್ಸ್ ಆಗಿರ್ಬೋದು, ಕೇವಲ ಸ್ಪಾರ್ಕ್ ಅಂತಲ್ಲ ಓವರಾಲ್, ಅಥವಾ ನಾನು ಈ ಫೀಲ್ಡ್ನಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದಾಗ ಅವರಿಂದ ನಿಮಗೆ ಸಿಕ್ಕಿರುವಂಥ ಗೈಡೆನ್ಸ್? ನಮ್ದು ನೋಡಿ, ನಿಮ್ಗೆ ಹೇಳೋದೇ ಬೇಡ, ಸಿನಿಮಾ ಫ್ಯಾಮಿಲಿ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಚಿಕ್ಕ ವಯಸ್ಸಿಂದನೂ ನಾನು ಅವ್ರನ್ನ ನೋಡ್ಕೊಂಡೇ ಬೆಳೆದವರು. ಆಮೇಲೆ ತುಂಬಾ ವರ್ಷಗಳಿಂದ ಸಿನಿಮಾ ಫ್ಯಾಮಿಲಿನೇ, ಸಿನಿಮಾ ರಂಗದ ಮತ್ತೆ ನಮ್ಮ ಜನನೇ ನಮ್ಗೆ ಊಟ ಹಾಕಿ ಈ ಮಟ್ಟಿಗೆ ತಂದಿರೋದು. ಬಟ್ ಅದರಿಂದ ಡೆಫಿನೆಟ್ಲಿ ಚಿಕ್ಕಪ್ಪ ಯಾವ ಮಟ್ಟಕ್ಕೆ ಇವಾಗ ಸೂಪರ್ ಸ್ಟಾರ್ ಬೆಳೆದಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ತುಂಬಾ ವರ್ಷಗಳು ತುಂಬಾ ಹಿಟ್ಸ್ ಕೊಟ್ಟಿದ್ದಾರೆ. ಇಟ್ಸ್ ಕನ್ಸಿಡರ್ಡ್ ಒನ್ ಆಫ್ ದ ಲೆಜೆಂಡ್ಸ್. ಅವ್ರ ಹತ್ರ ಟಿಪ್ಸ್ ಆಬ್ವಿಯಸ್ಲಿ 1000 ಬರುತ್ತೆ, ನನಗೆ 1000 ಇನ್ಪುಟ್ಸ್ ಇರುತ್ತೆ. ತುಂಬಾ ಪ್ರತಿಯೊಂದಕ್ಕೂ ಹಿಂಗ್ ಮಾಡ್ಬೇಕು, ಹಿಂಗಿರ್ಬೇಕು, ಇಲ್ಲಾಂದ್ರೆ ಒಳಗ್ ನಾವು ಚೇಂಜ್ ಆಗ್ಬೇಕು. ಫಸ್ಟ್ ಏನೇ ಸ್ಕ್ರೀನ್ ಮೇಲೆ ಬರ್ಬೇಕು. ಅದಕ್ಕೆ ಇಲ್ಲಿ ಶುದ್ಧ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಪಾತ್ರ ನಿರ್ವಹಿಸಬೇಕಾದ್ರೆ ಆ ಡೈರೆಕ್ಟರ್ ನಿನಗೆ ಯಾವ ತರ ಒಂದು ಪಾತ್ರ ಕೊಟ್ಟಿದ್ದಾರೆ, ಅವ್ರಿಗೆ ಏನ್ ಬೇಕು ಅದನ್ನ ಡೆಲಿವರ್ ಮಾಡ್ಬೇಕು 100%. ಸೊ ಅದು ದಟ್ ಇಸ್ ದ ಮೇನ್ ಅಬ್ಜೆಕ್ಟಿವ್ ಅದು ಆರ್ಟಿಸ್ಟ್ ಯಾರೇ ಆಗಲಿ. ಆ ತರ ತುಂಬಾ ಟಿಪ್ಸ್ ಇದೆ, ಅವರು ಕೊಡ್ತಾರೆ, ಚಿಕ್ಕಮ್ಮನು ಕೊಡ್ತಾರೆ, ಎಲ್ರು. ನಿಮ್ಮ ಪ್ಯಾರೆಂಟ್ಸ್? ನಮ್ಮ ಅಪ್ಪ ಅಮ್ಮನ ಬಗ್ಗೆ ಡೆಫಿನೆಟ್ಲಿ ಚಿಕ್ಕಪ್ಪ ಸ್ಟಾರ್ ಆದ್ಮೇಲೆ ಅದೊಂದು ಹೋಪ್ ಬರುತ್ತೆ. ಏನಂದ್ರೆ ಸಿನಿಮಾ ರಂಗದಲ್ಲಿ ಇಲ್ಲಪ್ಪ ಎಷ್ಟೇ ಅನ್ಸರ್ಟನ್ ಇದ್ರೂನು ಒನ್ ಟೈಮ್ ಬರುತ್ತೆ, ಯಾವ್ದೋ ಒಂದು ಕಾಲ ಬರುತ್ತೆ. ಅದಕ್ಕೆ ನನಗೂ ಅಷ್ಟೇ, ನಾನು ಅವಾಗ ಹೋಪ್ ಕಳ್ಕೊತೀನಿ ಒಂದ್ ಸ್ವಲ್ಪ. ಅಯ್ಯೋ ಏನಕ್ಕೆ ಇಷ್ಟು ವರ್ಷದಿಂದ ಕಷ್ಟ ಪಡ್ತಾ ಇದೀನಲ್ಲ, ಯಾವ್ದು ಸಿನಿಮಾಗಳು ರಿಲೀಸ್ ಆಗ್ತಿಲ್ಲ, ಮಾಡಿರೋ ಸಿನಿಮಾಗಳು ಕಂಪ್ಲೀಟ್ ಆಗಿರೋದು ರಿಲೀಸ್ ಆಗ್ತಿಲ್ಲ, ತುಂಬಾ ಮತ್ತೆ ಸಿನಿಮಾ ನಿಮ್ಗೆ ಗೊತ್ತಲ್ಲ, ತುಂಬಾ ಅನ್ಸರ್ಟನ್ ಫೀಲ್ಡ್, ಏನ್ ಬೇಕಾರ ಆಗ್ಬೋದು. ಆತರ ಇದ್ದಾಗ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಅವ್ರಿದ್ದಾಗ ನಮ್ಗೊಂದ್ ಸ್ವಲ್ಪ ಮೆಂಟಲಿ ಸ್ಟೇಬಲ್ ಆಗಿರ್ತೀವಿ. ಇಲ್ಲ ಆಗುತ್ತೆ, ಯಾವ್ದೋ ಒಂದ್ ಸಿನಿಮಾ ಆಗುತ್ತೆ, ನಾವು ಕಷ್ಟ ಪಡ್ತಾ ಇರ್ಬೇಕು, ಪ್ರತಿಫಲ ದೇವ್ರಿಗೆ ಬಿಟ್ಕೊಡ್ಬೇಕು. ಅದನ್ನ ಆಬ್ವಿಯಸ್ಲಿ ಅವ್ರ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಇಷ್ಟು ದೂರ ಬರಕ್ಕೆ ಆಗ್ತಿರ್ಲಿಲ್ಲ. ಅಪ್ಪ ಅಮ್ಮಂದು 100% ಸಪೋರ್ಟ್ ಇದೆ. ಅವರೇ ನನ್ಗಿಂತ ಜಾಸ್ತಿ ಅವರೇ ಹೇಳ್ತಾರೆ, ಇಲ್ಲ ಇರೋ ಒಂದ್ ನುಡಿಯತ್ತಿರೋ, ನಿಮ್ಗೆ ಯಾವ್ದೋ ಒಂದು ಸಿನಿಮಾ ಕಚ್ಕೊಳುತ್ತೆ, ಅದಕ್ಕೆ ಒಂದ್ ಸಿನಿಮಾ ನಿನ್ ಜನ ಕೈ ಹಿಡಿತಾರ, ಅದಾದ್ಮೇಲೆ ನೋಡಿ ನೀನು. ಓಕೆ, ಸ್ಪಾರ್ಕ್ ಅದೇ ಹಾದಿಯಲ್ಲಿ ಹೋಗ್ತಾ ಇದೆಯಾ? ಅಷ್ಟೇ, ಅದೊಂದು ನೆಕ್ಸ್ಟ್ ಇರೋದು. ಓಕೆ, ಸೊ ಮೋಸ್ಟ್ ಎಲ್ಲಾ ಬಾಯ್ಸ್ದು ಕ್ವಶನ್ ಏನು ಅಂತ ಹೇಳಿದ್ರೆ, ರಚನಾ ಇಂದರ್ ಅವರು ಕೈ ಹಿಡಿಯುವಂತ ಹುಡುಗ ಯಾವ ರೀತಿಯಾಗಿರ್ಬೇಕು, ಈ ಕ್ವಾಲಿಟೀಸ್ ಇರ್ಬೇಕು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಇಲ್ಲ, ಕ್ವಾಲಿಟೀಸೇ ಬೇಡ ಹುಡುಗರು. ಇಲ್ಲ ಸಿನಿಮಾ ಬರ್ಬೇಕು, ನೀವು ಬನ್ನಿ, ಸಿನಿಮಾ ನೋಡಿ ಇಷ್ಟಪಟ್ಟು ಹಿಂಗ್ ಇರ್ಬೇಕಪ್ಪ ನಾನ್ ಮದ್ವೆ ಆಗೋ ಹುಡುಗ, ಎಲ್ರಿಗೂ ಒಂದ್ ಆಸೆ ಅನ್ನೋದಿರುತ್ತಲ್ವಾ? ಓಕೆ, ಫಸ್ಟ್ ಮಾತು ಕೇಳಬೇಕು. ಇಲ್ಲ ಕೇಳಬೇಕು ಅಂದ್ರೆ ನಾನು ಆರ್ಡರ್ ಮಾಡ್ತೀನಿ, ನೀವು ಕೇಳಬೇಕು ಅಂತಲ್ಲ. ನಾನು ಏನಾದರೂ ಹೇಳ್ತಾ ಇದ್ದಾಗ ನಂಗೆ ಇದು ಇಷ್ಟ ಅಂದಾಗ ಇಷ್ಟ ಅಂತ ರಿಜಿಸ್ಟರ್ ಮಾಡ್ಕೋಬೇಕು, ಅಂದರೆ ಕೇಳಿಸ್ಕೋಬೇಕು. ನಮ್ಗೇನು ಇಷ್ಟ ಇಲ್ಲ ಅಂತ ಫಸ್ಟ್ ನೀವು ತಿಳ್ಕೊಬೇಕು. ನಂಗಂತಲ್ಲ, ಯಾವುದೇ ಹುಡುಗಿಗೆ ಕೇಳಿ ಅವ್ರ ಮಾತು ನೀವು ಕೇಳಿಸ್ಕೊಂಡು ಅವ್ರಿಗೆ ಇಷ್ಟ ಆಗಿರುವಂಥ ಚಿಕ್ಕ ಪಾಯಿಂಟ್ಸ್ನ ಅವಾಗ ಮಾಡ್ತಾ ಇದ್ರೆ ಅಷ್ಟೇ ಸಾಕು. ಹುಡುಗಿರು 100% ಬಿಡ್ತಾರೆ, ಅವ್ರೇನು ಅಷ್ಟು ಕಾಂಪ್ಲಿಕೇಟೆಡ್ ಅಲ್ಲ. ಸ್ಮಾಲ್ ಥಿಂಗ್ಸ್, ಇಟ್ಸ್ ಆಲ್ ದ ಲಿಟಲ್ ಥಿಂಗ್ಸ್. ಸೊ ಎಲ್ಲ ಫ್ಯಾನ್ಸ್ ನಿಮಗೆ ಹಾರ್ಟ್ ಕೊಟ್ರೆ ನೀವು ಡೈರೆಕ್ಟ್ ಹೋಗಿ ಡಾಕ್ಟರ್ಗೆ ಹಾರ್ಟ್ ಕೊಟ್ಬಿಟ್ಟಿದ್ದೀರಾ. ಸೊ ಹೆಂಗೆ ಕನೆಕ್ಟ್ ಓಕೆ, ಸೊ ಇವಾಗ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದ್ಯಾ ಅಥವಾ ಫ್ರೀ ಆಗಿ ಹಾರ್ಟ್ ಚೆಕಪ್ ಆಗ್ತಿದ್ಯಾ, ಹೇಗೆ? ಏನಾದ್ರು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರಾ? ಏನಿಲ್ಲ, ಬರೀ ಲವ್ ಅಷ್ಟೇ ಪ್ರಿಸ್ಕ್ರಿಪ್ಷನ್. ನಿಜವಾಗ್ಲೂ ಒಂದು ಪ್ರೀತಿ ಇತ್ತು, ಒಂದು ರೆಸ್ಪೆಕ್ಟ್ ಇತ್ತು ಅಂದ್ರೆ ಆಟೋಮೆಟಿಕ್ ಆಗಿ ಲೈಫ್ ಎಲ್ಲಾರ್ದು ಸ್ಟೇಬಲ್ ಆಗ್ತಾ ಹೋಗುತ್ತೆ. ಐ ಥಿಂಕ್ ನಾನು ಇವಾಗ ಆ ಸ್ಟೇಜ್ ಅಲ್ಲಿ ಇದ್ದೀನಿ. ಐ ಥಿಂಕ್ ಒಂದು ಬ್ಯಾಲೆನ್ಸ್ ಆಗಿರ್ಲಿ. ಐ ಥಿಂಕ್ ಶಿ ಹಸ್ ಬ್ರಾಟ್ ದಟ್ ಬ್ಯಾಲೆನ್ಸ್ ಇನ್ ಮೈ ಲೈಫ್. ಅಂಡ್
ಅಷ್ಟೇ. ಅವಳ ಬಗ್ಗೆ ಏನೇನು ಜಾಸ್ತಿ ಬೇಡ. ಆರ್ಟಿಸ್ಟ್ ಡಾಕ್ಟರ್ ಕನೆಕ್ಷನ್ ಹೆಂಗೆ ಅಂತ? ಹಂಗೆ ಸ್ಪಾರ್ಕ್ ಅಲ್ಲಿ ಹೋಗಿರೋ ಡಾಕ್ಟರ್ ರಿಯಲ್ ಲೈಫ್ ಅಲ್ಲಿ ನಮ್ಗೆ ಡಾಕ್ಟರ್ ಸಿಕ್ಕಿದ್ರು. ಹೆಂಗ್ ಸಿಕ್ಕಿದ್ರು, ಏನಾಯ್ತು? ಫ್ರೆಂಡ್ಸ್ ಮೀಟ್ ಆದ್ವಿ ಹಂಗೆ, ಆಮೇಲೆ ವಿ ಫೆಲ್ ಇನ್ ಲವ್. ದೆನ್ ವಿ ಗಾಟ್ ಟು ನೋ ಈಚ್ ಅದರ್ ಫಾರ್ ಕಪಲ್ ಆಫ್ ಮಂತ್ಸ್ ಅಂಡ್ 1 year ಆದ್ಮೇಲೆ ಆಮೇಲೆ ಫ್ಯಾಮಿಲೀಸ್ ಎಲ್ಲ ಮೀಟ್ ಆಗಿ ಐ ಥಿಂಕ್ ಎಲ್ಲ ಆಗ್ತಾ ಬಂತು. ಟೈಮ್ ಕೂಡ್ ಬಂದಾಗ ಎಲ್ಲ ನೆರವೇರುತ್ತೆ ಅಂತಾರಲ್ಲ. ಸೊ ಹೆಂಗ್ ಪ್ರಪೋಸ್ ಮಾಡಿದ್ರಿ? ಕ್ಲಾಸಿಕ್ ಹೀರೋ ತರ ಪ್ರಪೋಸ್ ಮಾಡಿದ್ರ, ಉಪ್ಪಿ ಸರ್ ಸ್ಟೈಲ್ ಅಲ್ಲಿ ಏನಾದ್ರು ಪ್ರಪೋಸ್ ಮಾಡಿದ್ರ, ಅಥವಾ ನಿಮ್ದೇ ಓನ್ ಸ್ಟೈಲ್ ಅಲ್ಲಿ ಮಾಡಿದ್ರಿ? ಲವ್ ಮಾಡ್ತೀಯ ಇಲ್ವಾ, ಮದುವೆ ಆಗ್ತೀಯ ಇಲ್ವಾ ಅಷ್ಟೇ, ಡೈರೆಕ್ಟ್ ಆಗೇ ಇರ್ಬೇಕು. ಇವಾಗ ಆ ಕಡೆಯಿಂದ ರೆಸ್ಪಾನ್ಸ್, ಫಸ್ಟ್ ರೆಸ್ಪಾನ್ಸ್ ಯಾವ ರೀತಿ ಆಗಿತ್ತು? ಅವ್ರು ಹಂಗೆ ಪ್ರಾಕ್ಟಿಕಲ್ ಆಗಿ ಇರ್ತಾರಲ್ವಾ, ಅವ್ರು ಪ್ರಾಕ್ಟಿಕಲ್ ಆಗಿ ಇರೋರು. ಸೊ ಐ ಥಿಂಕ್ ಶಿ ಲೈಕ್ ದಟ್ ಅಬೌಟ್ ಮಿ. ಐ ಆಮ್ ಸ್ಟ್ರೈಟ್ ಫಾರ್ವರ್ಡ್. ಸುಮ್ನೆ ಆಟ ಆಡಿ ಬೀಟಿಂಗ್ ಅರೌಂಡ್ ದ ಬುಷ್, ಅದ್ ನೋಡೋಣ ಮಾಡೋಣ ಲ್ಯಾಗ್ ಮಾಡೋದು ಅವೆಲ್ಲ ಇಲ್ಲ. ಸ್ಟ್ರೈಟ್ ಟು ದ ಪಾಯಿಂಟ್. ನನ್ ಬಗ್ಗೆ ತಿಳ್ಕೊ, ನಾನು ನಿನ್ ಬಗ್ಗೆ ತಿಳ್ಕೊತೀನಿ, ಇಷ್ಟ ಆಯ್ತಾ ಒಂದಾಗೋಣ ಇಲ್ಲ ಬೇಡ, ಸಿಂಪಲ್ ಕ್ಲಿಯರ್ ಕಟ್ ಆಗಿ ಇಟ್ಕೊಳ್ಳೋಣ. ಸೊ ಮನೆಯಲ್ಲಿ ಹೇಳಿದ ತಕ್ಷಣ ಓಕೆ ಅಂತ ಆಯ್ತಾ, ಅಥವಾ ಅಲ್ಲೇನಾದ್ರೂ ಸ್ವಲ್ಪ? ಇಲ್ಲ, ಎಲ್ರು ಒಪ್ಕೊಂಡ್ರು. ಬಿಕಾಸ್ ದೇ ಟ್ರಸ್ಟ್ ಅಸ್. ಅವ್ರ ಮನೆಯವರು ದೇ ಟ್ರಸ್ಟ್ ಹರ್, ನಮ್ ಚಾಯ್ಸಸ್. ಆಮೇಲೆ ಏನಂದ್ರೆ ಒಂದ್ಸಲಿ ಸಿಗೋದಲ್ಲ ಇಂಪಾರ್ಟೆಂಟ್, ಸಿಕ್ಕಿದ್ಮೇಲೆ ಅದನ್ನ ಬಿಲ್ಡ್ ಯಾವ ತರ ಮಾಡ್ತೀವಿ, ಹಂತವಾಗಿ ಯಾವ ತರ ಬೆಳಿತೀವಿ. ಅವ್ರಿಗೋಸ್ಕರ ನಾವೇ ಚೇಂಜ್ ಆಗ್ತೀವಿ, ನಮ್ಗೋಸ್ಕರ ಅವರೇ ಚೇಂಜ್ ಆಗ್ತಾರೆ. ಏನೇನ್ ಸ್ಯಾಕ್ರಿಫೈಸ್ ಮಾಡ್ಕೋಬಹುದು, ಎಷ್ಟು ನಮ್ದೊಂದು ಈಕ್ವಿಲಿಬ್ರಿಯಂ ಇರುತ್ತೆ, ಅದನ್ನೆಲ್ಲ ಯೋಚನೆ ಮಾಡಿ ಮಾಡುವಂತದ್ದೇ ಇದು. ಸುಮ್ನೆ ಎಗರ್ ಬಿಡೋದಲ್ಲ. ಇಲ್ಲಿ ರಿಲೇಶನ್ಶಿಪ್ ಟಿಪ್ಸ್ ಸಿಗ್ತೇವೆ ಇಲ್ಲಿ. ನಾನು ನೋಟ್ ಮಾಡ್ತಾ ಇದ್ದೀನಿ, ಓ ಹಿಂಗಿರುತ್ತಾ ಹಿಂಗಿರುತ್ತಾ ಹಿಂಗಿರುತ್ತಾ. ಅಂದ್ರೆ ಫಸ್ಟ್ ಆ ಕ್ವಶನ್ ನಾನು ಅವ್ರಿಗೆ ನೆಕ್ಸ್ಟ್ ನೀವು ಕೇಳಬೇಕಿತ್ತು ಅನ್ಸುತ್ತೆ. ಓಕೆ, ಸೊ ಇವಾಗ ಸಿನಿಮಾ ಅಂತ ಬಂದಾಗ ನೋಡುಗರ ಅಭಿರುಚಿಯು ಕೂಡ ಚೇಂಜ್ ಆಗ್ತಾ ಇದೆ. ಈ ರೀತಿ ಇದ್ರೆ ಓಕೆ ನಾವು ನೋಡ್ಬೋದಪ್ಪ ಸಿನಿಮಾ, ಈ ರೀತಿ ಇದ್ರೆ ಥಿಯೇಟರ್ಗೆ ಹೋಗಿ ನೋಡ್ಬಹುದು ಅಂತ ಅನಿಸ್ತಾ ಇದೆ. ಜೊತೆಗೆ ಒಂದ್ ಕಡೆ ಟಾಕ್ಸಿಕ್ ಅಭರ ಆಗಿರ್ಬಹುದು, ಹಲವಾರು ಸಿನಿಮಾಗಳು ಇದೇ ರೀತಿ ಕಾಂಪಿಟೇಷನ್ ಕೊಡ್ತಾ ಇದೆ. ಸೊ ನಿಮ್ಮ ಸ್ಪಾರ್ಕ್ ಮೂವಿ ಕಂಪ್ಯಾರಿಸನ್ ಅಂತ ಅಲ್ಲ, ಅಪಾರ್ಟ್ ಫ್ರಮ್ ದಟ್ ಆ ಎಲ್ಲಾ ಮೂವಿಗಳನ್ನ ಹೊರತುಪಡಿಸಿ ಹೇಗೆ ವಿಭಿನ್ನ ಅಂತ ಹೇಳಿ ನೀವು ಹೇಳಿ. ಎಸ್, ಅದನ್ನೇ ಸಿ, ಒಂದು ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ಒಂದ್ ಮೈಂಡ್ ಅಲ್ಲಿ ಇರ್ಬೇಕು. ಆಬ್ವಿಯಸ್ಲಿ ಒಂದ್ 700 ಕೋಟಿ ಸಿನಿಮಾಗೂ ಒಂದ್ 7 ಕೋಟಿ ಸಿನಿಮಾಗೂ ಅದರ ಡಿಫರೆನ್ಸ್ ಇರುತ್ತೆ. ಆಮೇಲೆ ಅದು ಟಾಕ್ಸಿಕ್ ಅನ್ನೋದು ಇಟ್ಸ್ ಅ ಬಿಗ್ ಸ್ಕೇಲ್, ಬಿಗ್ ಮೌಂಟ್, ಅಂಡ್ ಆ ತರ ಒಬ್ರು ಸೂಪರ್ ಸ್ಟಾರ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದಾರೆ. ಅವ್ರ ಮೇಲೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ, ತುಂಬಾ ಹೋಪ್ಸ್ ಇರುತ್ತೆ ಹೊಸೊಬ್ಬರಿಗೆ. ಈ ತರ ಬರುತ್ತೆ ಸಿನಿಮಾ, ಚೆನ್ನಾಗ್ ಆಗ್ಬೇಕು. ಆ ಸಿನಿಮಾ ಚೆನ್ನಾಗಾಯ್ತು ಅಂದ್ರೆ ಅವ್ರೊಬ್ಬರಿಗೆ ಅಂತಲ್ಲ, ಎಂಟೈರ್ ಇಂಡಸ್ಟ್ರಿಗೆ ಚೆನ್ನಾಗಾಗುತ್ತೆ. ಎಲ್ಲ ಅವಾಗ ಅವರು ಜನ ಬಂದು ಥಿಯೇಟರ್ ನೋಡೋ ತರ ಮಾಡಿದಾಗ ತುಂಬಾ ಸಿನಿಮಾಗಳು ಬಂದ್ ಸಿನಿಮಾ ಜನ ನೋಡ್ತಾರೆ. ಇವಾಗ ಆಬ್ವಿಯಸ್ಲಿ ಅಯೋಗ್ಯ ಚೆನ್ನಾಗಿ ನೋಡ್ತಾ ಇದಾರೆ. ಹೊಸಬರ ಸಿನಿಮಾನು ಅಷ್ಟೇ. ಪ್ರತಿಯೊಂದು ಎಂಡ್ ಆಫ್ ದ ಡೇ ಕಂಟೆಂಟ್ ರೀಚ್ ಆಗ್ಬೇಕು ಮೇಡಮ್. ಇವಾಗ ಅದನ್ನೇ ಫ್ಯಾಮಿಲಿ ನೋಡುವಂತ ಕಂಟೆಂಟ್ ಸ್ಪಾರ್ಕ್, ಎಲ್ಲ ಫ್ಯಾಮಿಲಿ, ಎಲ್ಲಾ ಯೂತ್ ಯಂಗ್ಸ್ಟರ್ಸ್, ಆಮೇಲೆ ಈಗಿನ ಪ್ರೆಸೆಂಟ್ ಟ್ರೆಂಡ್ ಮಾಡುವಂತ ಸಿನಿಮಾ ಸ್ಪಾರ್ಕ್. ಆಮೇಲೆ ನಮ್ಗೆ ಹೋಪ್ ಇದೆ, ಯಾಕಂದ್ರೆ ನಮ್ದು ಕಂಟೆಂಟ್, ನಮ್ ಸಾಂಗ್ ಚೆನ್ನಾಗಿದೆ, ನಮ್ದು ಇನ್ನೊಂದ್ ಸಾಂಗ್ ಚೆನ್ನಾಗಿದೆ. ನಾವು ಬಿಡ್ತಾರ ಎಲ್ಲಾ ಕಂಟೆಂಟ್ ಒಂದ್ ವೆರಿ ಗುಡ್ ಕ್ವಾಲಿಟಿ ಮೇಕಿಂಗ್ ಅಲ್ಲಿ ಇದೀವಿ ನಾವು. ಆಮೇಲೆ ಒಂದು ಸತ್ಯ ಇಟ್ಕೊಂಡು ಸಿನಿಮಾ ಮಾಡಿದೀವಿ, ಅದಕ್ಕೆ ಜನ ಕೈ ಹಿಡಿಬೇಕಷ್ಟೇ. ಒಂದ್ ಮೆಸೇಜ್ ಇದೆ, ಒಂದು ಎಲ್ಲ ಇಟ್ಸ್ ಅ ಕಂಪ್ಲೀಟ್ ಪವರ್ ಪ್ಯಾಕ್. ನಮ್ಗೆ ಇದು ಕೊರತೆ ಅನ್ನೋದಿಲ್ಲ, ಎಲ್ಲಾ ಎಲಿಮೆಂಟ್ಸ್ ಇರುವಂತ ಸಿನಿಮಾ ಇದು. ಕಮರ್ಷಿಯಲಿ ಪ್ಯಾಕ್ಡ್ ಸಿನಿಮಾ, ಬಟ್ ಹೊಸಬ್ರು ಮಾಡಿರೋದು. ಅಂದ್ರೆ ನಾನು ಹೊಸಬ ಅಂತಲ್ಲ ಮಾಡ್ತಾ ಇದೀನಿ, ಬಟ್ ಹೊಸಬ್ರದೇ ಕನ್ಸಿಡರೇಷನ್ ಆಗುತ್ತೆ. ಜನ ಹೊಸಬ್ರನ್ನ ಕನ್ಸೀವ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಬಹುದು. ಬಟ್ ಐ ಥಿಂಕ್ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದಾಗ ಹೊಸಬ್ರನ್ನ ಸ್ಟಾರ್ಸ್ ಮಾಡೋದವ್ರೆ, ಸ್ಟಾರ್ಸ್ ಕೆಳಗಿಳಿಸೋದು ಅವ್ರೆ. ಅದಕ್ಕೆ ನಾವು ಕಂಟೆಂಟ್ ಮಾತ್ರ ಫೋಕಸ್ ಮಾಡ್ಬೇಕು. ಓಕೆ, ಸೊ ಒಂದು ಹಬ್ಬ ರೆಡಿ ಆಗಿದೆ, ಊಟ ಮಾಡೋದು ಒಂದು ಬಾಕಿ ಇದೆ ಅನ್ಸುತ್ತೆ ಸ್ಪಾರ್ಕ್ಗೆ. ಓಕೆ, ಸೊ ಇನ್ನು ನಿಮ್ಮ ಜರ್ನಿ ಅಂತ ಬಂದಾಗ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಯಾವ್ದಾದ್ರು ಸೈನ್ ಅಪ್ ಆಗಿರೋದಿದೆಯಾ, ಹೇಗೆ? ಸೈನ್ ಮಾಡಿದ್ದೀನಿ, ಬಟ್ ಇವಾಗ ಅನೌನ್ಸ್ ಮಾಡೋಕ್ಕಾಗಲ್ಲ ಸಿನಿಮಾನ. ಸೊ 2 ಸಿನಿಮಾ ಬರ್ತೇವೆ ಆ್ಯಂಡ್ 1 ಸೀರೀಸ್ಗೆ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿದ್ದೀನಿ. ಬಟ್ ಅವೆಲ್ಲ ಇನ್ನು ಮುಂದೆ ನೋಡ್ಕೊಡೋದು, ಇವಾಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ. ಓಕೆ, ಸೊ ಸ್ಪಾರ್ಕ್ ಮೂವಿಯಿಂದ ಜನರು ಏನು ಎಕ್ಸ್ಪೆಕ್ಟ್ ಮಾಡಬಹುದು? ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಐ ಥಿಂಕ್ ಒಂದು ಸಿನಿಮಾ ನೋಡಿದಾಗ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ 100% ಇದ್ದೇ ಇರುತ್ತೆ. ಆ್ಯಂಡ್ ಒಂದು ಗುಡ್ ಮೆಸೇಜ್ ಕೂಡ ಕೊಡ್ತಾ ಇದ್ದೀವಿ ಸೊಸೈಟಿಗಾಗಲಿ, ಎಲ್ರಿಗೂ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀವಿ. ಐ ಥಿಂಕ್ ಇಟ್ಸ್ ಆ್ಯಂಡ್ ಇದರಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟು ಇದೆ. ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಇನ್ ಫ್ಯಾಕ್ಟ್. ಅದು ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಐ ಥಿಂಕ್ ಇಟ್ ವಿಲ್
ಎಲ್ರಿಗೂ ಖುಷಿ ಆಗುತ್ತೆ ಆ ಸರ್ಪ್ರೈಸ್ ಎಲಿಮೆಂಟ್ನ ನೋಡಿದಾಗ. ಐ ಥಿಂಕ್ ದಟ್ ಇಸ್ ಮೋರ್ ದೆನ್ ಎನಫ್. ನೀವು ಬರಲೇಬೇಕು ಥಿಯೇಟರ್ಗೆ ಇವಾಗ. ಅಷ್ಟೇ. ಅದ್ರ ಜೊತೆ ಪ್ರತಿಯೊಬ್ಬರದ್ದು ಎಮೋಷನ್ಸ್ ಇದೆ. ಅಂದ್ರೆ ಒಂದು ಆಡಿಯನ್ಸ್ ನೋಡ್ಬೇಕಾಗಿರೋದು, ಆಮೇಲೆ ಅವ್ರದ್ದು ಒಂದು ಎಮೋಷನ್ಸ್ ಫೀಲಿಂಗ್ಸ್ ಇಟ್ಕೊಂಡು ಮಾಡಿರೋಂತ ಸಿನಿಮಾ, ಆಮೇಲೆ ಅವ್ರ ಕಷ್ಟಗಳನ್ನ ಯಾವ ತರ ಪರಿಹಾರಗಳು ಕೊಡ್ಬಹುದು, ಯಾವ ತರ ಈಗಿನ ಸಿಸ್ಟಮ್ ಅಲ್ಲಿ ಏನೇನು ಅವ್ರಿಗೆ ತೊಂದರೆಗಳು ಆಗ್ತಾ ಇದೆ, ಅದಕ್ಕೆ ಯಾರು ಸೊಲ್ಯೂಷನ್, ಈ ತರದ್ದು ತುಂಬಾ ಈಗ ಕರೆಂಟ್ ಟ್ರೆಂಡ್ ಇರೋ ಆಸ್ಪೆಕ್ಟ್ ಮಾಡುವಂತ ಸಿನಿಮಾ. ಆಬ್ವಿಯಸ್ಲಿ ಅವ್ರಿಗೆ ಒಂದು ಮೋಟಿವೇಶನ್ ಅಂದ್ರೆ ಈ ತರ ಇರ್ಬೇಕಪ್ಪ, ನಾನು ನನ್ನ ಹಕ್ಕನ್ನ ನಾನು ನಿಂತ್ಕೋಬೇಕು, ನನ್ನ ರೈಟ್ಸ್ ಗಾಗಿರ್ಲಿ, ನನ್ನ ತೊಂದರೆಗಳಿಗೆ ನಾನೇ ನಿಂತ್ಕೋಬೇಕು, ನಾನೇ ಹೋರಾಡ್ಬೇಕು, ಆ ತರದ್ದು ಒಂದು ಮೋಟಿವೇಶನ್ ಕೊಡುವಂತ ಒಂದು ಸಿನಿಮಾ ಕೂಡ ಆಗುತ್ತೆ ಇದು. ಪ್ಲಸ್ ಮಿಕ್ಕಿದೆಲ್ಲ ಆಸ್ಪೆಕ್ಟ್ಸ್ ಇರುತ್ತೆ ನಿಮ್ಗೆ, ಒಂದು ಕಮರ್ಷಿಯಲ್ ಆಗಿ ಏನೇನ್ ಬೇಕು, ತುಂಬಾ ಎಂಟರ್ಟೈನಿಂಗ್ ಆಗೇನು ಇದೆ ಸಿನಿಮಾ. ನಿಮ್ಗೆ ಎಂಜಾಯ್ ಮಾಡ್ತೀರಾ ಸಿನಿಮಾದಲ್ಲಿ, ಎಲ್ಲ ಕ್ಯಾರೆಕ್ಟರ್ಸ್ ಆಗಿರ್ಲಿ, ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗಿರ್ಲಿ, ಥ್ರಿಲ್ ಗಳಾಗಿರ್ಲಿ, ಒಂದು ಅನ್ಎಕ್ಸ್ಪೆಕ್ಟೆಡ್ ಸ್ಕ್ರೀನ್ ಪ್ಲೇ ಆಗಿರ್ಲಿ, ಕಂಪ್ಲೀಟ್ ಅಂದ್ರೆ ಹೇಳೋದಲ್ಲ ಒಂದು ಪ್ಯಾಕೇಜ್ ಸಿನಿಮಾ ಅಷ್ಟೇ. ಅದು ಕರೆಕ್ಟ್ ಆಗಿ ತಲುಪಬೇಕು ಅವ್ರಿಗೆ, ಅವ್ರು ಬಂದು ಒಂದ್ಸಲಿ ನೋಡ್ಲಿ, ಆಮೇಲೆ ಅವರೇ ವರ್ಡ್ ಆಫ್ ಮೌತ್ ಪಬ್ಲಿಸಿಟಿ ನಮಗೆ ಸಾಕು. ಕೋರ್ಸ್ ತಲುಪತ್ತೆ. ಅದ್ರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಮ ಸ್ಪಾರ್ಕ್ ಮೂವಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಖಂಡಿತವಾಗಿಯೂ. ಸೊ ಇನ್ನು ಸಿನಿಮಾ ಅಂತ ಬಂದಾಗ ಸಾಕಷ್ಟು ಹೊಸಬರ ಜೊತೆಗೆ ಆಕ್ಟ್ ಮಾಡ್ತೀರಾ, ಅಥವಾ ಅನುಭವ ಇರುವಂತವರ ಜೊತೆಗೆ ನೀವು ಆಕ್ಟ್ ಮಾಡ್ತೀರಾ, ಅಭಿನಯ ಮಾಡ್ತೀರಾ. ಅದರಲ್ಲಿ ನಾವು ನೆನಪಿರಲಿ ಪ್ರೇಮ್ ಅವ್ರನ್ನ ತೆಗೆದುಕೊಂಡು ಒಬ್ಬ ಲವರ್ ಬಾಯ್ ನೆಗೆಟಿವ್ ರೋಲ್ ನಲ್ಲಿ ನಿಮ್ಮ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅಂದ್ರೆ ಆ ಸ್ಪಾರ್ಕ್ ನಿಮ್ಗೆ ಹೇಗೆ ಕನೆಕ್ಟ್ ಆಯ್ತು? ಡೆಫಿನೆಟ್ಲಿ ಒಂದು ಪ್ರೇಮ್ ಸರ್ಗೆ ಆ ತರದ್ ಒಂದು ಕ್ಯಾರೆಕ್ಟರ್ ಬರ್ದಿದ್ದಾರೆ, ಆ ತರ ಕ್ಯಾರೆಕ್ಟರ್ ಪ್ರೇಮ್ ಸರ್ ಒಪ್ಕೊಂಡು ಮಾಡ್ತಿರೋದು ಇದೆಯಲ್ಲ, ದಟ್ ಇಸ್ ಕಂಪ್ಲೀಟ್ ಚೇಂಜ್. ಅವ್ರ ಕರಿಯರ್ ಅಲ್ಲೇ ಅವ್ರನ್ನ ಬೇರೆ ತರನೇ ನೋಡಿರೋದು. ಎಲ್ಲ ಹೀರೋ ಆಗಿ ಲವರ್ ಬಾಯ್ ತರ ತುಂಬಾ ಚಾರ್ಮಿಂಗ್ ತರ ನೋಡ್ತಾ ಇದೀವಿ. ಕಂಪ್ಲೀಟ್ ಕಾಂಟ್ರಾಸ್ಟ್ ಈ ಸಿನಿಮಾಲಿ. ಸೊ ಅವ್ರಿಗೊಂದು ಕಂಪ್ಲೀಟ್ ಮೇಕ್ ಓವರ್ ತರ ಇರುತ್ತೆ ಈ ಸಿನಿಮಾ, ಅವ್ರ ಕ್ಯಾರೆಕ್ಟರ್. ಆಮೇಲೆ ಐ ಥಿಂಕ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಅವ್ರ ಮುಂದೆ ನಿಂತ್ಕೊಂಡು ಆ ತರ ಒಂದು ಫೀಲ್ ಅಲ್ಲಿ ಅವ್ರ ಅಗೇನೆಸ್ಟ್ ಆಗಿ ಇದ್ ಮಾಡೋದು, ಇದೆಲ್ಲ ಪರ್ಫಾರ್ಮೆನ್ಸ್ ಮಾಡೋದೆಲ್ಲ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದೆ ನಾನು. ಆದ್ರೆ ಅವ್ರದ್ದು ತುಂಬಾ ಪ್ಲಸ್ ಆಗುತ್ತೆ ಈ ಸಿನಿಮಾಗೆ. ಅವರು ಪ್ಲಸ್ ನಮ್ಮ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಧರ್ಮಣ್ಣ, ಅವ್ರ ಜೊತೆ ನಾನು ಫಸ್ಟ್ ಟೈಮ್ ಮಾಡಿದ್ದು. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ನಾನು ರಿವೀಲ್ ಮಾಡಲ್ಲ, ಸೊ ಇವ್ರ ಜೊತೆ ಎಲ್ಲ ತುಂಬಾ ಹಿರಿಯ ಕಲಾವಿದರು ಎಲ್ಲ, ಅವ್ರ ಜೊತೆ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಕಲಿಯೋದಿರುತ್ತೆ. ಆಮೇಲೆ ಅವ್ರದ್ದು ಯಾವ ತರ ವೇರಿಯೇಷನ್ಸ್, ಯಾವ ತರ ಚೇಂಜ್ ಆಗ್ತಾರೆ, ಮಾಡಿರೋ ಸಿನಿಮಾಗಳೆಲ್ಲ ಒಂಥರ, ಈಗ ಮಾಡ್ತಿರೋ ಸಿನಿಮಾಗಳೆಲ್ಲ ಒಂಥರ. ಅದೆಲ್ಲರಿಗೂ ಇರ್ಬೇಕು, ಒಂದು ಆರ್ಟಿಸ್ಟ್ ಆಗಿ ಕಲಿಬೇಕು ಅಂದ್ರೆ ಎರಡು ತರಾನು ಇರ್ಬೇಕು. ನಾವು ಹೀರೋ ತರಾನು ಮಾಡ್ತಿರ್ಬೇಕು, ನಾವು ವಿಲನ್ ತರಾನು ಇರ್ಬೇಕು. ಅವಾಗ್ಲೇ ಜನಕ್ಕೆ ಇಷ್ಟ ಆಗೋದು, ವೇರಿಯೇಷನ್ಸ್ ಕೊಟ್ಟಾಗ್ಲೇ ಎಲ್ಲರಿಗೂ ಇಷ್ಟ ಆಗುತ್ತೆ. ಓಕೆ, ಸೊ ಸ್ವಲ್ಪ ಚೈಲ್ಡ್ಹುಡ್ ಡೇಸ್ಗೆ ನಾವು ಹೋಗಿ ಬರೋದಾದ್ರೆ ನಿಮ್ಮ ಕಾಲೇಜ್ ಡೇಸ್ ಯಾವ ರೀತಿ ಆಗಿತ್ತು? ಸೊ ಕಾಲೇಜ್ ಡೇಸ್ ಅಲ್ಲಿ ಬೆಸ್ಟ್ ಪ್ರಪೋಸಲ್ ಅಂತ ಆದ್ರೆ ನಿಮಗೆ ಬಂದಿದ್ದು? ಓಕೆ, ಸೊ ಕಾಲೇಜ್ ಸ್ಕೂಲ್ ಡೇಸ್ ಅಂದರೆ ಆನೆಸ್ಟ್ಲಿ ಕಾಲೇಜ್ ಡೇಸ್ ಅಂದರೆ ನಮ್ಮದು ಕೋವಿಡೇ ಶುರುವಾಗಿ ಹೋಗ್ಬಿಟ್ಟಿತ್ತು ನಮ್ಮ ಕಾಲೇಜ್ ಟೈಮಲ್ಲಿ. ಸೊ ಅದ್ರ ಬಗ್ಗೆ ಪ್ರಪೋಸಲ್ ಇನ್ ಪರ್ಸನ್ ಏನೂ ನಡೆದಿದ್ದಿಲ್ಲ. ಸ್ಕೂಲ್ ಟೈಮಲ್ಲಿ ಇಟ್ ವಾಸ್ ನೈಸ್, ವೆರಿ ಕ್ಯೂಟ್ ಲವ್ ಸ್ಟೋರೀಸ್ ಎಲ್ಲ ಇರ್ತಾಯಿತ್ತು ಸ್ಕೂಲಲ್ಲಿ. ಟೀಚರ್ಸ್ಗೆಲ್ಲ ಇರಿಟೇಷನ್ ಆಗ್ತಾಯಿತ್ತು, ಬಟ್ ಸ್ಟೂಡೆಂಟ್ಸ್ ಎಲ್ಲ ಸೀಕ್ರೆಟ್ ಆಗಿ ಆಲ್ ದೀಸ್ ಸ್ಟೋರೀಸ್ ಎಲ್ಲ ನಂಗೆ ಬರ್ತಾಯಿತ್ತು. ಆ್ಯಂಡ್ ನಂಗೆ ಅವಾಗ ಜಾಸ್ತಿ ಎಕ್ಸೈಟ್ಮೆಂಟ್, ಯಾಕಂದರೆ ಇನ್ನೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡೋದನ್ನ ನೋಡಿದಾಗ ಇರುವಂಥ ಮಜಾ ಐ ಡೋಂಟ್ ಥಿಂಕ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆದಾಗಿರುತ್ತೋ ಏನೋ ಗೊತ್ತಿಲ್ಲ. ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದರೆ ಸ್ಕೂಲಲ್ಲಿ ಸ್ಕೂಲ್ ಅಂದರೆ ನಂದು 12ನೇ ಕ್ಲಾಸ್ವರೆಗೂ ಸ್ಕೂಲ್ ಅಂತಲೇ ಇತ್ತು. 11th and 12th ಕನ್ಸಿಡರ್ಡ್ ಸ್ಕೂಲ್. ಆಲ್ ದೋಸ್ ಕಿಡ್ಡಿಶ್ ಲವ್ ಅದು ನಾವು ಇದು ಸ್ಕೂಲಲ್ಲಿ ನಾವೇನಾದರೂ ಒಬ್ರನ್ನೊಬ್ರು ಕ್ರಾಸ್ ಮಾಡ್ಕೊಂಡ್ರೆ ಇದು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಸೀರಿಯಸ್ ಅಂದರೆ ಆ ಥರ ಏನಾಗಿಲ್ಲ, ಸದ್ಯಕ್ಕೆ ಆ ಥರ ಏನಾಗಿಲ್ಲ, ಒಳ್ಳೇದೇ ಅದು. ಬಟ್ ಟು ಬಿ ಆನೆಸ್ಟ್ ಸ್ಕೂಲಲ್ಲಿ ಕಾಲೇಜಲ್ಲಿ ಯಾರು ಡೈರೆಕ್ಟಾಗಿ ಬಂದು ನಂಗೆ ಪ್ರಪೋಸ್ ಮಾಡಿದ್ದಿಲ್ಲ. ಇವಾಗಂತೂ ಬಿಡಿ, ನೀವು ಬೇರೆ ಸ್ಟಾರ್. ಮೊಬೈಲ್ನಲ್ಲಿ ಬರುವಂತ ಯಾವ್ದಾದ್ರು ಕ್ರೇಜಿಯಸ್ಟ್ ಪ್ರಪೋಸಲ್ ಅಂದ್ರೆ ಯಾವ್ದು? ಓ ಮೈ ಗಾಡ್, ನನಗೆ ಆಕ್ಚುಲಿ ಬಯೋನೇ ಕಳಿಸ್ಬಿಟ್ಟಿದ್ದೆ. ನಾನು IAS ಆಫೀಸರು, ಈ ಥರ ಮಾಡಿದ್ದೀನಿ, ಇನ್ಕಮ್ ಎಷ್ಟು, ಈ ಊರಲ್ಲಿ ಇಡ್ತೀನಿ, ನಮಗೆ ಈ ಥರ ಇದೆ, ನಾನು ನಂಬರಲ್ಲಿ ಕೊಟ್ಟಿರ್ತೀನಿ, ಫೋಟೋ ಕೂಡ ಪಾಸ್ಪೋರ್ಟ್ ಸೈಜ್ ಫೋಟೋ, ಅದು ಕೂಡ ಇದು ಫೋನ್ ಫೋಟೋ ಅಲ್ಲ, ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡು ಅಷ್ಟು ಪ್ರೊಫೆಷ್ನಲ್ ಒಂದು ಬಯೋಸ್ ಎಲ್ಲ ಬರ್ತಾ ಇರ್ತವೆ. ಅದು ಬಿಳಕ್ಕೆ ವಾವ್ ಈ ಥರ ಎಲ್ಲ ಕಳಿಸ್ತಾರ ತೋರಿಸ್ತಾ ಇರ್ತೀನಿ ನನ್ನ ಫ್ರೆಂಡ್ಸಿಗೆ, ಅಮ್ಮಂಗೆಲ್ಲ. ಇಲ್ಲ ಸುಮ್ಮನೆ ಯಾಕೆ ಹೋಪ್ಸ್ ಜಾಸ್ತಿ ಮಾಡ್ಬಿಟ್ಬಿಡೋದು, ಸೀನ್ ಮಾಡಿ ಅದೊಂಥರ ಖುಷಿ ಕೊಟ್ಬಿಡೋದು. ಅದು ತುಂಬ ಖುಷಿ ಕೊಡುತ್ತೆ. ಸರಿ, ನಿಮ್ಮ ಕಾಲೇಜ್ ಲೈಫ್ ಅಂತ ಬಂದಾಗ ನೀವು ಏನ್ ಮಿಸ್ ಮಾಡ್ಕೊಳ್ತೀರಾ ಆಕ್ಚುಲಿ ಅಟ್ ಪ್ರೆಸೆಂಟ್? ಆಬ್ವಿಯಸ್ಲಿ ಫ್ರೆಂಡ್ಸ್, ಆಮೇಲೆ ನಾನು ಡಾನ್ಸ್ ಮಾಡ್ತಾ ಇದ್ದೆ, ನಾನು ಡಾನ್ಸ್ ಟೀಮ್ ಮಿಸ್ ಮಾಡ್ಕೋತೀನಿ. ತುಂಬಾ ಕಡೆ ನಾನು ಕಾಲೇಜ್ ಹೋಗ್ತಿದ್ದೇನೆ, ನಾನು ಡಾನ್ಸ್ ಫೆಸ್ಟ್ ಎಲ್ಲ ಅಟೆಂಡ್ ಮಾಡೋದಕ್ಕೆ, ಕಾಂಪಿಟೇಷನ್ಸ್ ಅಟೆಂಡ್ ಮಾಡೋದಕ್ಕೆ.
ಅದ್ ಬಿಟ್ಟು ಆಬ್ವಿಯಸ್ಲಿ ನಮ್ದಿನ್ನೇನು ನಮ್ಮ ಬಾಯ್ಸ್ ಗ್ರೂಪ್ ಅಲ್ಲಿ ಇಲ್ಲಿ ಚಿಲ್ ಮಾಡೋದು ಅದೆಲ್ಲ ಮಿಸ್ ಮಾಡ್ಕೋತೀನಿ. ಇವಾಗೆಲ್ಲ ಸರ್ಕಲ್ ಚಿಕ್ಕದಾಗೋಯ್ತು, ಬರೀ ಏನಂದ್ರೆ ಓನ್ಲಿ ಫ್ಯೂ ರಿಮೈನ್ ಅಂತಾರಲ್ಲ ಆತರ ಕ್ವಾಲಿಟಿ ಫ್ರೆಂಡ್ಸ್ ಆತರ. ಸೊ ನಿಮ್ಮ ಯಾವ್ದಾದ್ರು ಕ್ರೇಜಿಯಸ್ಟ್ ಪ್ರಪೋಸಲ್ ಬಗ್ಗೆ ಹೇಳ್ಬೋದಾ? ತುಂಬಾ ಇದೆ. ಅದ್ರಲ್ಲಿ ಯಾವ್ದಾದ್ರು ಚಾಯ್ಸ್ ಮಾಡಿ ಒಂದ್ ಹೇಳೋದಾದ್ರೆ? ಅಂದ್ರೆ ನಿಮ್ಗೆ ಔಟ್ ರೈಟ್ ಆಗಿ ಬಂದು ಹುಡುಗಿರು ಯಾವತ್ತು ಪ್ರಪೋಸ್ ಮಾಡಲ್ಲ. ಹೌದು. ತುಂಬಾ ನೋಡ್ಕೊಂಡು ಬಚ್ಚಿಟ್ಕೊಂಡು ಫ್ರೆಂಡ್ಸ್ ಥ್ರೂ ಹೇಳಿ ಕಳ್ಸೋದು, ಇಲ್ಲ ಏನೋ ಗೊತ್ತಿಲ್ದಿರಂಗೆ ಲೆಟರ್ ಫೋಲ್ಡ್ ಮಾಡಿ ಗಾಡಿಲಿ ಇಟ್ಬಿಡೋದು. ನಮ್ಮ ಮನೆ ಹತ್ರ ಬಂದು ನಮ್ಮ ಸೆಕ್ಯೂರಿಟಿ ಅವ್ರಿಗೆ ಯಾರಿಗೋ ಒಂದು ರೋಸ್ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ತಲುಪಿಸಿ ಅಂತ ಕೊಟ್ಬಿಟ್ಟು ಇದೆಲ್ಲ ಮಾಡಿದ್ದಾರೆ. ಸೊ ಇದು ತುಂಬಾ ಕ್ಯೂಟ್ ಅನ್ಸುತ್ತೆ. ಬಟ್ ಅವಾಗ ಎಲ್ಲಿ ನಮ್ಗೆ ಬೇರೆ ಏನೋ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ನಾವು, ಲವ್ ಗಿವ್ ಎಲ್ಲ ಬೇಡ, ಕೆಲಸ ಮಾಡೋಣ ಸ್ವಲ್ಪ ಜಾಸ್ತಿ. ಓಕೆ. ಸೊ ಇನ್ನು ಜನರು ನಿಮ್ಮನ್ನ ರೆಕಗ್ನೈಸ್ ಮಾಡಿದಾಗ ನಿರಂಜನ್ ಸುಧೀಂದ್ರ ಅಥವಾ ಈ ಒಳ್ಳೆ ಅದ್ಭುತವಾದ ಆಕ್ಟರ್ ಅಂತ ಅಂದಾಗ, ಅಥವಾ ನಿಮಗೆ ಗೊತ್ತಿಲ್ಲದೆ ಇರೋ ಸಾಕಷ್ಟು ಜನ ನಿಮ್ಮನ್ನ ರೋಲ್ ಮಾಡೆಲ್ ಆಗಿ ತೆಗೆದುಕೊಂಡಿರ್ತಾರೆ, ಅಂಥವ್ರಿಗೆಲ್ಲ ಏನ್ ಹೇಳ್ತೀರಾ ನಿಮ್ಮ ಅಭಿಮಾನಿಗಳಿಗೆ? ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಐ ಪ್ರಿಫರ್ ಟು ಬಿ ವೆರಿ ಸಿಂಪಲ್. ನಾನು ನಾರ್ಮಲ್ ಆಗಿ ಹೋಗ್ಬಿಟ್ಟು ಟೀ ಕಾಫಿ ಇಡ್ಲಿ ತಿನ್ಕೊ ಬರೋ ತರ ಕ್ಯಾರೆಕ್ಟರ್. ಸೊ ಅಲ್ಲಿ ಹೋದಾಗ್ಲೂ ಸಡನ್ ಆಗಿ ಎಲ್ಲ ಮಾತಾಡ್ತಾರೆ, ಗುರ್ತಿಡಿತಾರೆ. ಬಂದ್ ಮಾತಾಡಿದಾಗ ನಾನು ತುಂಬಾ ಸ್ವೀಟ್ ಆಗಿ ಮಾತಾಡ್ತೀನಿ. ಎಂಡ್ ಆಫ್ ದ ಡೇ ನನಗೆ ಅವ್ರು ಬೇಕು, ಅವ್ರಿಗೆ ನಾನು ಒಂದ್ ಸ್ವಲ್ಪ ಹಾಯ್ ಹೇಳ್ಬಿಟ್ರೆ ಅದೇ ಖುಷಿ ಅವ್ರಿಗೆ. ಸೊ ಅದಕ್ಕೆ ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತೀನಿ. ಯಾರೇ ಎಲ್ಲೇ ಹೋದ್ರು, ಯಾರೇ ಫೋಟೋ ತಕ್ಕೋಬೇಕಂದ್ರು, ಯಾರ ಹತ್ರನೇ ಮಾತಾಡ್ಬೇಕಾದ್ರು ಐ ಬಿ ವೆರಿ ಸ್ವೀಟ್ ಟು ದಮ್. ಐ ಲವ್ ಇಟ್, ಐ ಲವ್ ಪೀಪಲ್. ಅದಾದ್ಮೇಲೆ ನನ್ನ ಕಲೆ ಗುರುತ್ಪಟ್ಟು ಮಾತಾಡೋರು ಇರ್ತಾರೆ, ಅದಂತೂ ನಂಗೆ ತುಂಬಾ ಖುಷಿ ಆಗುತ್ತೆ. ಓಕೆ ತಲುಪ್ತಾ ಇದೀನಪ್ಪ, ಓಕೆ ತುಂಬಾ ಟೈಮ್ ಹಿಡಿತಾ ಇದೆ, ತುಂಬಾ ವರ್ಷಗಳಾಗ್ತಾ ಇದೆ, ಬಟ್ ಆದ್ರೂ ನಾನು ಮಾಡ್ತಿರೋ ಕೆಲಸ, ನನ್ನಲ್ಲಿರೋ ಕಲೆನ ಗುರುತಿಸ್ತಾ ಇದ್ದಾರೆ ಜನ. ಅದಕ್ಕೆ ಆಬ್ವಿಯಸ್ಲಿ ಐ ಬಿ ವೆರಿ ಥ್ಯಾಂಕ್ಫುಲ್. ಐ ಥಿಂಕ್ ಸ್ಪಾರ್ಕ್ ಒನ್ ಆಫ್ ದ ಮೇಜರ್ ಡೆಬ್ಯೂ ಅಂತಾನೆ ಕನ್ಸಿಡರೇಷನ್ ನಂದು ಆಸ್ ಆಕ್ಷನ್ ಹೀರೋ. ಸೊ ಇದೊಂದು ಮುಖಾಂತರ ನನ್ಗೆ ಇನ್ನೊಂದ್ ಸ್ವಲ್ಪ ಇನ್ನು ದೊಡ್ಡ ಮಟ್ಟದಲ್ಲಿ ನಾನು ರೀಚ್ ಆಗ್ತೀನಿ, ಜನಕ್ಕೆ ಅವ್ರ ಮನ್ಸಲ್ಲಿ ಉಳ್ಕೋತೀನಿ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾನಪ್ಪ ಈ ಹುಡುಗ, ನಮ್ ಕನ್ನಡಕ್ಕೆ ಒಳ್ಳೆ ಹೀರೋ ಸಿಕ್ಕಿದಾನಪ್ಪ ಅನ್ನೋದೊಂದು ಹೋಪ್ ಅವ್ರಿಗೆ ಬಂತು ಅಂದ್ರೆ ಆಟೋಮೆಟಿಕ್ ಆಗಿ ನಾನು ಕನೆಕ್ಟ್ ಆಗ್ಬಿಡ್ತೀನಿ. ಓಕೆ. ಇನ್ನು ಸ್ಪಾರ್ಕ್ ಮೂವಿ ಅಂತ ಬಂದಾಗ ಮ್ಯೂಸಿಕ್ ಅಂತ ಹೇಳಿದ್ರೆ ಒಂದ್ ರೀತಿ ಮ್ಯಾಜಿಕ್ ಮಾಡ್ಬಿಟ್ಟಿದ್ದೀರಾ ನೀವು. ಸೊ ಸ್ಪಾರ್ಕ್ ನಾವಲ್ಲ, ಸಚಿನ್ ಬಸು. ಬಟ್ ಅದಕ್ಕೆ ಇನ್ನಷ್ಟು ಜೋಶ್ ತುಂಬಿರೋದು ನೀವು. ನಾವು ಜಸ್ಟ್ ಮುಖ. ಓಕೆ. ಸೊ ಹಾಡ್ಬಹುದಾ? ಓ ಇಲ್ಲ, ನಂಗಲ್ಲ, ನೀವು ಹಾಡ್ಬೇಕಷ್ಟೇ. ನನ್ನ ವಾಯ್ಸ್ ಕೇಳ್ದಾಗ ನಂದು ಇಲ್ಲ, ಐ ಕ್ಯಾನ್ ನಾಟ್. ಹಾಡಕ್ ಬರಲ್ಲ, ನಾನು ಎಷ್ಟು ಟ್ರೈ ಮಾಡಿದ್ದೀನಿ. ಲವ್ ಒಂತರ ಮ್ಯಾಜಿಕ್ ಅಷ್ಟೇ. ಅಷ್ಟೇ. ಓಕೆ. ನಿಮ್ಗೆ ಇನ್ನು ಮುಂದೆ ಬರುವಂತಹ ಸಿನಿಮಾದಲ್ಲಿ ನಾನು ಈ ರೀತಿಯಾದಂತ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಳ್ಬೇಕಪ್ಪ ಅಂತ ತುಂಬಾ ಆಸೆ ಇರುವಂತದ್ದು ಯಾವ್ದಾದ್ರು ಇದೆಯಾ? ಇಲ್ಲ, ಬರೋ ಕ್ಯಾರೆಕ್ಟರ್ಸ್ ಎಲ್ಲ ಮಾಡ್ಬೇಕು. ಬರುವಂತಹ ಪಾತ್ರಗಳು ಆಕ್ಚುಲಿ ಇದು ಡೈರೆಕ್ಟರ್ಸ್ ಎಷ್ಟು ಕ್ರಿಯೇಟಿವ್ ಆಗಿರ್ಬೋದು ಅಂತ ಇದು ಸ್ಟೋರಿ ರೀಡಿಂಗ್ ಟೈಮಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಕೇಳಿದಾಗೆಲ್ಲ ಈ ಥರನೂ ಮಾಡ್ಬೋದಾ ಸ್ಟೋರಿ, ಈ ಥರನೂ ಮಾಡ್ಬೋದಾ ಅಂತ ನಮಗೂ ಅನಿಸ್ತಾ ಇರುತ್ತೆ. ಸೊ ಐ ಕ್ಯಾನ್ ನಾಟ್ ಇವನ್ ಇಮ್ಯಾಜಿನ್ ನೆಕ್ಸ್ಟ್ ಯಾವ ಇದು ಕ್ಯಾರೆಕ್ಟರ್ ಬರುತ್ತೋ. ನೀವು ಬನ್ನಿ ನನಗೆ ಒಂದು ಕ್ಯಾರೆಕ್ಟರ್ ಹೇಳಿ, ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್. ಯಾಕಂದರೆ ಇವಾಗ ನಾನೊಂದು ಟಾಪಿಕ್ ಇಲ್ಲ, ಒಂದು ಕ್ಯಾರೆಕ್ಟರ್ ಇವಾಗ ಹೇಳಿಬಿಟ್ರೆ ಅದಕ್ಕೆ ಅಂಟ್ಕೊಬಿಡ್ತಾರೆ, ಇಲ್ಲ ಬೇಡ ಅಂತ ಅಷ್ಟೇ. ಓಕೆ. ಸೊ ಆಗ ನೀವು ಹೇಳ್ತಾ ಇದ್ರಿ ಲೈಕ್ ಈಗ ಏನಾದರೂ ಡಾಕ್ಟರ್ಸ್ ಅಂತ ಹೇಳಿದ್ರೆ ಏನಾದರೂ ಪ್ರಾಬ್ಲಮ್ ಆದರೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಏನಾದರೂ ಕ್ಲಾಶಸ್ ಆಯಿತು, ಜಗಳ ಆಯಿತು ಅಂದರೆ ಡೈರೆಕ್ಟಾಗಿ ಇಂಜೆಕ್ಷನ್ ಟ್ರೀಟ್ಮೆಂಟ್. ಇನ್ನೂ ಎಕ್ಸ್ಪೀರಿಯನ್ಸ್ ಹುಷಾರಾಗಿರ್ಬೇಕಪ್ಪ. ನಮ್ಮ ಮೇಡಮ್ ಹತ್ರ ಪ್ರೊಪೋಫಾಲ್ ಅಂತ ಒಂದು ಬರುತ್ತೆ, ಅದನ್ನ ಹಾಕ್ಬಿಡ್ತಾರೆ, ಮಲಗಿದಲ್ಲೇ ಹೋಗ್ಬಿಡ್ತಾರೆ. ರೇಗಿಸ್ತಾ ಇರ್ತೀವಿ. ಎಲ್ಲ ಅದೆಲ್ಲ ಸುಮ್ನೆ, ಅದೆಲ್ಲ ಕೆಲವು ತುಂಬಾ ಸೈಕೋಪ್ಯಾಥ್ಸ್ ಇರ್ತಾರ ಆತರ, ಎಲ್ಲರೂ ಹಂಗಿರಲ್ವಲ್ಲ. ಓಕೆ. ಸೊ ನಿಮ್ಮ ಲೈಕ್ ಆ ಪಾರ್ಟ್ನರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಏನ್ ಹೇಳ್ಬೇಕು, ಏನು ನಿಮ್ಗೆ ಓಕೆ ಅದು ಹೇಳಿದ್ರೆ ಆಕ್ಚುಲಿ ನೀವು ಹೇಗೆ ಏನು ಅಂತ ಹೇಳ್ಬಿಟ್ಟು, ಬಟ್ ಒಂದೇ ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡೋದಾದ್ರೆ ಏನ್ ಹೇಳ್ತೀರಾ? ಶಿ ಇಸ್ ಮೈ ವರ್ಲ್ಡ್ ಅಷ್ಟೇ. ಸೂಪರ್. ಒಂದು ವರ್ಲ್ಡ್ ಅಲ್ಲಿ ಹೇಳ್ಬೇಕು, ಪ್ರತಿಯೊಬ್ರು ಅವ್ರ ಬೆಟರ್ ಹಾಫ್ ಬಗ್ಗೆ ಏನು ಅಂತ ಕೇಳಿದ್ರೆ ಅದನ್ನೇ ಹೇಳ್ತಾರೆ, ನನ್ ಮನೆ ಅಪ್ಪ, ಮನೆಗೆ ಹೋದಾಗ ಒಂದು ಹೋಮ್ಲಿ ಫೀಲ್ ಕೊಡೋರು, ಎಲ್ಲ ನಮ್ಮ ತುಂಬಾ ಜವಾಬ್ದಾರಿ ಹೊತ್ತು ನಮ್ ಟೆನ್ಷನ್ ಅವ್ರು ತಗೊಂಡು ನಮ್ಮನ್ ಸೇನ್ ಆಗಿಡ್ತಾರಲ್ಲ, ಅದೇ ಪಾರ್ಟ್ನರ್, ಬೆಸ್ಟ್ ಪಾರ್ಟ್ನರ್. ಸೊ ಸಿನಿಮಾದಲ್ಲಿ ನಿಮಗೆ ರೊಮ್ಯಾಂಟಿಕ್ ಸೀನ್ಸ್ ಮಾಡೋದು ಓಕೆ ಫೈನ್ ಅಂತ ಅನ್ಸತ್ತಾ, ಅಥವಾ ಮಾಸಾಗಿ ಆಕ್ಷನ್ ಸೀನ್ಸ್ ಗಳನ್ನ ಮಾಡೋದು ಇಷ್ಟ ಆಗತ್ತಾ? ಎಲ್ಲ ಮಾಡ್ಬೇಕು ಆರ್ಟಿಸ್ಟ್ ಆಗಿ. ನಿಮ್ಗೆ ಕಷ್ಟ ಅಂತ ಅನ್ನೋದಾದ್ರೆ
ಯಾವ್ದು ಕಷ್ಟ ಇಲ್ಲ ಮೇಡಮ್, ಎಲ್ಲ Okay. ಇಷ್ಟಪಟ್ಟೆ ಮಾಡ್ತೀನಿ. ಬಟ್ Okay. ಎಲ್ಲ ಯಾವ್ದು ಕಷ್ಟ ಅಂತ ಏನು ಇಲ್ಲ. ಬಟ್ ಐ ಎಂಜಾಯ್ ಫೈಟಿಂಗ್, ಐ ಎಂಜಾಯ್ ಡಾನ್ಸ್, ಐ ಎಂಜಾಯ್ ಪರ್ಫಾರ್ಮೆನ್ಸಸ್. ಡೀಪ್ ಆಗಿ ಹೋಗಿ ಒಂದು ಕ್ಯಾರೆಕ್ಟರ್ ನ ಪರ್ಫಾರ್ಮ್ ಮಾಡೋದು ತುಂಬಾ ಇಷ್ಟ ನನಗೆ. ಅದಕ್ಕೆ ಟೈಮ್ ಕೊಡ್ಬೇಕಷ್ಟೇ. ಒಬ್ಬ ಆರ್ಟಿಸ್ಟ್ ಗೆ ಒಂದು ಗೆಟ್ ಇನ್ ಟು ದ ಸ್ಕಿನ್ ಆಫ್ ದ ಕ್ಯಾರೆಕ್ಟರ್, ಡೈಲಾಗ್ಸ್ ಇಂಪ್ರವೈಸ್ ಮಾಡ್ಕೊಂಡು ಇಲ್ಲಿ ಏನ್ ಹೇಳ್ಬೋದು ಅದನ್ನೆಲ್ಲ ನೀಟಾಗಿ ಮಾಡೋದಕ್ಕೆ ಟೈಮ್ ಕೊಟ್ಟು ಮಾಡ್ಸಿದ್ರೆ ಆಬ್ವಿಯಸ್ ಐ ಲವ್ ಸಿನಿಮಾ. ನಾನು ಹುಟ್ಟಿರೋದೇ ಸಿನಿಮಾಗೋಸ್ಕರ. ಓಕೆ ಸೂಪರ್. ಓಕೆ ನೆಕ್ಸ್ಟ್ ಈ ಸ್ಪಾರ್ಕ್ ಮೂವಿ ಅಂತ ಬಂದಾಗ ಆಕ್ಚುಲಿ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೀವಿಬ್ರು ಒಟ್ಟಾಗಿ ಮಾಡ್ತಾ ಇರೋದ್ರಿಂದ ನಿಮ್ಮಿಬ್ರು ಕೆಮಿಸ್ಟ್ರಿ ಯಾವ ರೀತಿ ಆಗಿತ್ತು, ಏನ್ ಹೇಳ್ತೀರಾ? ಐ ಥಿಂಕ್ ಕೆಮಿಸ್ಟ್ರಿ ಅಂತ ಬಂದಾಗ ನೀವು ಹಾಡಲ್ಲೇ ನೋಡಿರ್ತೀರ, ಅದು ರ್ಯಾಪು ಎಲ್ಲ. ಐ ಥಿಂಕ್ ದ ಎನರ್ಜಿ ಸೀನ್ ಇನ್ ದ ಸಾಂಗ್. ಸೊ ಸಿನಿಮಾಲ್ ಕೂಡ ಐ ಥಿಂಕ್ ನಮ್ಮ ಪೋರ್ಷನ್ಸ್ ಎಲ್ಲ ಇದ್ದಾಗ ಇಟ್ಸ್ ವೆರಿ ಎಂಟರ್ಟೈನಿಂಗ್ ಆ್ಯಂಡ್ ಪ್ರತಿಯೊಂದು ಸೀನ್ ಇಟ್ಸ್ ವೆರಿ ಲೈಟ್ ಹಾರ್ಟೆಡ್ ಎಂಟರ್ಟೈನಿಂಗ್. ಅಂಡ್ ಇವನ್ ವಿ ಆರ್ ಲೈಕ್ ದಟ್ ಓನ್ಲಿ. ನಾವು ಕ್ಯಾಶುಯಲ್ ಆಗಿ ವಿ ಆರ್ ಲೈಕ್ ಫ್ರೆಂಡ್ಸ್, ಮಾತಾಡ್ಕೊಂಡು ಆರಾಮಾಗಿ ಸೆಟ್ ಅಲ್ಲಿ. ಅದೇ ತರ ನಮ್ಮ ಸಿನಿಮಾದಲ್ಲೂ ಬರೋ ನಮ್ಮಿಬ್ರು ಕ್ಯಾರೆಕ್ಟರ್ನು ಅಷ್ಟೇ, ನಾನು ಅವ್ರ ಕಾಲ್ ಎಳಿತಾ ಇರ್ತೀನಿ, ಜೋಕ್ಸ್ ಮಾಡ್ತಾ ಇರ್ತೀನಿ. ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಯಾರೇ ನೋಡಿದ್ರು. ಓಕೆ ಸ್ಪಾರ್ಕ್ ಮೂವಿಗೆ ನಿರಂಜನ್ ಅವ್ರ ಹೀರೋ ಅಂತ ಗೊತ್ತಾದಾಗ ನಿಮ್ಮ ಒಂದು ಫಸ್ಟ್ ಏನ್ ಅನ್ನಿಸ್ತು ನಿಮಗೆ, ಏನ್ ಫೀಲ್ ಆಯ್ತು? ಇವ್ರಿಗೂ ಕ್ಯೂರಿಯಾಸಿಟಿ ಇದೆ. ಆಬ್ವಿಯಸ್ಲಿ ಆಕ್ಚುಲಿ ನಾನು ಫಸ್ಟ್ ಮಹಂತೇಶ್ ಯಾಕೆ ದರ್ಶನ್ ಸುದೀಪ್ ಪ್ಲೀಸ್ ಯಾರು ನಿರಂಜನ್ ಡೆಫಿನೆಟ್ಲಿ ಹಂಗೇನಲ್ಲ. ಸೊ ಮಹಂತೇಶ್ ಸರ್ ಇದು ಫಸ್ಟ್ ನನಗೆ ಪ್ರಾಜೆಕ್ಟ್ ಬಗ್ಗೆ ಹೇಳಿದಾಗ ಅವಾಗ ನಿರಂಜನ್ ಅವರು ಅಂತ ಹೇಳಿದ್ರು. ಬಟ್ ಮಧ್ಯದಲ್ಲಿ ಐ ಡೋಂಟ್ ನೋ ವಾಟ್ ಹ್ಯಾಪನ್, ಮತ್ತೆ ನಿರಂಜನ್ ಅವರು ಇದು ಬರ್ತಾರೆ, ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ನನಗೆ ಆ ಕ್ಯೂರಿಯಾಸಿಟಿ ಇತ್ತು, ಓಕೆ ನಿರಂಜನ್ ಅವರು ಇದು ಮಾಡ್ತಾ ಇದ್ದಾರೆ, ಓಕೆ ಇಟ್ಸ್ ಗೋಯಿಂಗ್ ಟು ಬಿ ಗುಡ್ ಅಂತಲೇ ನಂಗೆ ಅನಿಸ್ತು. ಬಿಕಾಸ್ ಅವ್ರದ್ದು ಇದು ಏನೋ ಐ ಥಿಂಕ್ ಇಟ್ ವಾಸ್ ವೆರಿ ಲಾಂಗ್ ಬ್ಯಾಕ್ ಒಂದು ಸಿನಿಮಾ ನೋಡಿದ್ದೆ. ಸಿನಿಮಾ ಅಂತಲ್ಲ, ಐ ಥಿಂಕ್ ಜಸ್ಟ್ ಒಂದು 2-3 ಕ್ಲಿಪ್ಸ್ ಆ ಥರ ಸಿನಿಮಾದು. ಅದರಲ್ಲಿ ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಗಿತ್ತು ಆ್ಯಕ್ಟಿಂಗ್. ಸಿನಿಮಾ ಇದು ಹೆಸರು ಗೊತ್ತಿಲ್ಲ, ಬಟ್ ಇಟ್ ವಾಸ್ ಅ ವೆರಿ ನೈಸ್ ಆ್ಯಕ್ಟಿಂಗ್. ಆ್ಯಂಡ್ ನಾನು ಅಂದ್ಕೊಂಡೆ ಇಲ್ಲ, ಐ ಥಿಂಕ್ ವಿ ಕ್ಯಾನ್ ಮೇಕ್ ಇಟ್ ವರ್ಕ್ಔಟ್ ಬಿಕಾಸ್ ಅವ್ರದ್ದು ಇದು ಡಾನ್ಸಿಂಗ್ ಆಲ್ಸೋ ಇಸ್ ಗುಡ್ ಆ್ಯಂಡ್ ಹೀಸ್ ದಿಸ್ ಒನ್ ವಾಟ್ ಹೀಸ್ ಗುಡ್ ಅಟ್ ಆ್ಯಕ್ಟಿಂಗ್. ಐ ಥಿಂಕ್ ಇಟ್ ವುಡ್ ಕಾಂಬಿನೇಷನ್ ವಿಲ್ ವರ್ಕ್ಔಟ್ ರಿಯಲಿ ಗುಡ್ ಅಂತ ನಂಗೆ ಅನಿಸಿತ್ತು. ಸೊ ಫಸ್ಟ್ ಟೈಮ್ ಕೇಳಿದಾಗ ಓಕೆ ವಿ ಕ್ಯಾನ್ ಮೇಕ್ ಇಟ್ ವರ್ಕ್ಔಟ್. ಆ್ಯಂಡ್ ಟು ಬಿ ಆನೆಸ್ಟ್ ಈ ಸಿನಿಮಾಕ್ಕಿಂತ ಮುಂಚೆ ಐ ಥಿಂಕ್ ಒನ್ ಆರ್ 2 ಪ್ರಾಜೆಕ್ಟ್ಸ್ ಮತ್ತೆ ಕೇಳಿದ್ರು ನನಗೆ, ನೀವೇ ಹೀರೋ ಆಗಿರೋದು ಅಂತ. ಸೊ ಅದು ಇದು ಫಾರ್ ಸಮ್ ರೀಸನ್ಸ್ ನಾನು ಮಾಡೋಕ್ಕಾಗಿಲ್ಲ ಅದನ್ನು, ಆ ಪ್ರಾಜೆಕ್ಟ್ಸ್ನ. ಬಟ್ ನಂಗೆ ಗೊತ್ತಿಲ್ಲ ಅದು ನಿಮ್ಮದು ಐ ಡೋಂಟ್ ನೋ ಅದೇನಾದರೂ ಮುಂದೆ ಹೋಯ್ತಾ ಏನೋ ಗೊತ್ತಿಲ್ಲ. ಯಾವ್ದಾಗಬೇಕೋ ಆಗುತ್ತೆ ಕರೆಕ್ಟೇ. ಸೊ ದಿಸ್ ಇಸ್ ದ ಫಸ್ಟ್ ಪ್ರಾಜೆಕ್ಟ್ ವಿ ಆರ್ ವರ್ಕಿಂಗ್ ಟುಗೆದರ್. ಬಟ್ ಸಿನಿಮಾ ಸ್ಟೋರಿ ಕೇಳಿದಾಗ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ನಿರಂಜನ್ ಅವ್ರ ಹೆಸರು ಬಂದಿರೋದು ನನಗೆ. ಎಸ್ ಓಕೆ ಸೊ ನಿಮಗೆ ರಚನಾ ಅವರು ಹೀರೋಯಿನ್ ಅಂತ ಅಂದಾಗ ನಿಮ್ಮಲ್ಲಿ ಏನ್ ಅನ್ನಿಸ್ತು? ನನಗೆ ಐ ಹ್ಯಾಡ್ ಸೀನ್ ಲವ್ ಮಾಕ್ಟೇಲ್, ಅದ್ರೊಳಗೆ ಬೇರೆ ತರನೇ ಇತ್ತು, ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ಇಷ್ಟು ಯಂಗ್ ಚಿಕ್ಕ ಹುಡುಗಿ ತರ ಇದ್ರಲ್ಲ, ಹೆಂಗ್ ಇವರು ಹೀರೋಯಿನ್ ಆಗಿ ಮಾಡ್ತಾರೆ, ಅದು ಗ್ಲಾಮರಸ್ ಆಗೆಲ್ಲ ಕಾಣಿಸ್ಬೇಕು. ಆಮೇಲೆ ನೋಡಿದಾಗ ಅನಿಸ್ತು ಇಲ್ಲ ಶಿ ಇಸ್ ರೈಟ್ ಫಾರ್ ದಿಸ್ ರೋಲ್. ನೋ ಐ ಆಮ್ ಅನ್ ಆಕ್ಟರ್. ಮಾಕ್ಟೇಲ್ ಅಲ್ಲಿ ಆ ತರ ತೋರಿಸಬೇಕಾಯ್ತು, ಆ ತರ ತೋರಿಸ್ಬೇಕು, ಆಕ್ಟಿಂಗ್ ಮಾಡಿದ್ರು. ಆಮೇಲೆ ಐ ಸಾ ಶಿ ಹಸ್ ಡನ್ ಅ ಲಾಟ್ ಆಫ್ ಮೂವೀಸ್. ನಾನು ಮತ್ತೆ ಗುಂಡ ಆ ತರ ಎಲ್ಲ ತುಂಬಾ ಸಿನಿಮಾಗಳಲ್ಲಿ ಸೀನ್ ಹರ್ ಪರ್ಫಾರ್ಮೆನ್ಸ್. ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಬಿಟ್ಟು ಶಿ ಲುಕ್ಸ್ ವೆರಿ ಪ್ರಿಟಿ ಅಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಒಂದು ನಮ್ಮಿಬ್ರು ಕಾಂಬಿನೇಷನ್, ನಮ್ದು ಯಾವ್ದೇ ಶಾರ್ಟ್ ನೀವು ಸಿನಿಮಾ ನೋಡಿದ್ರು ಇಬ್ರು ನೋಡ್ತಾ ಇರ್ತೀರ, ನೋ ಒನ್ಸ್ ಗೋನಾ ಡಾಮಿನೇಟ್ ಈಚ್ ಅದರ್, ಆ ತರ ಇರುತ್ತೆ. ಇಬ್ರು ಚೆನ್ನಾಗಿದ್ದಾಗ ಸಿನಿಮಾ ನಿಮ್ಗೆ ಇಬ್ರು ಕನೆಕ್ಟ್ ಆಗ್ಬಿಡ್ತೀವಿ ಜನಕ್ಕೆ. ಐ ಥಿಂಕ್ ಇದು ನಮ್ದು ಪ್ಲಸ್ ಪಾಯಿಂಟ್ ಅದು ಈ ಸಿನಿಮಾಗೆ. ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ, ದೇ ಹ್ಯಾವ್ ಗಾಟನ್ ಬ್ಯೂಟಿಫುಲ್ ಹೀರೋಯಿನ್. ಸೂಪರ್. ಓಕೆ ಸೊ ಒಂದು ರ್ಯಾಪಿಡ್ ಫೈರ್ ತರ ಆಡ್ಬೇಡ. ಓಕೆ ಓಕೆ ಸೊ ಹೇಳಕ್ ಆಗ್ಲಿಲ್ಲ ಅಂತಂದ್ರೂ ನಿಯರೆಸ್ಟ್ ಆನ್ಸರ್ ನ ಹೇಳ್ಕೊಳ್ಳಿ. ಓಕೆ ಅಂದ್ರೆ ಸಿನಿಮಾ ಅದೇನಾ ಇಲ್ಲ ಇನ್ ಓವರಾಲ್ ಇನ್ ಜನರಲ್? ಓಕೆ ಸೊ ಸರ್ ಫಸ್ಟ್ ನಿಮ್ಮಿಂದ ಎಷ್ಟು ಪ್ರಪೋಸಲ್ ಬಂದಿರಬಹುದು? ಲೆಕ್ಕ ಆಗ್ದಿರ ಎಷ್ಟು? ಓಕೆ ಎಷ್ಟು ಬ್ರೇಕಪ್ ಆಗಿದೆ? ಎಷ್ಟು ಪ್ರಪೋಸಲ್ ಬಂದಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದು ಚೇಂಜ್. ಎಷ್ಟು ಬ್ರೇಕಪ್? ಯಾವುದೂ ಆಗಿಲ್ಲ. ನಿಜ ಹೇಳ್ಬೇಕಾಯ್ತಾ? ರ್ಯಾಪಿಡ್ ಫೈರ್ ಅಂತ ಹೇಳಿದ್ರಿ. ಓಕೆ ನೋ. ಓಕೆ ನೆಕ್ಸ್ಟ್ ಶೂಟ್ ಅಲ್ಲಿ ಜಾಸ್ತಿ ಈ ಮೂವಿ ಬಗ್ಗೆ ಮಾತಾಡೋದಾದ್ರೆ ಜಾಸ್ತಿ ಕಾಮಿಡಿ ಮಾಡ್ತಾ ಇದ್ದಿದ್ಯಾ? ಐ ಥಿಂಕ್ ಇವರೇ ವೆರಿ ಎಕ್ಸ್ಟ್ರೋವರ್ಟೆಡ್ ಪರ್ಸನ್ ಇವರು. ಐ ಆಮ್ ಮೋರ್ ಆಫ್ ಎನ್ ಇಂಟ್ರೋವರ್ಟೆಡ್ ಪರ್ಸನ್. ನಾನು ಕ್ವೈಟ್ ಇಲ್ಲ ತೀಟೇನಿಲ್ಲ. ಓಕೆ ಇಬ್ಬರಲ್ಲಿ ಕೋಪ ಯಾರಿಗೆ ಜಾಸ್ತಿ? ಕೋಪ ಇಲ್ಲ ಅನ್ಸುತ್ತೆ ಯಾರು. ನಾನು ಒಪ್ಕೊಳ್ಳಬೇಕೀಗ ನೀವು. ಓಕೆ ಇನ್ನು ಶೂಟಿಂಗ್ ಲೇಟ್ ಆಗಿ ಎಂಟ್ರಿ ಕೊಡ್ತಾ ಇದ್ದಿದ್ಯಾ?
ನೋ ನಾನಲ್ಲ ಇವರೇ ನನ್ನಷ್ಟು ಆನ್ ಡಾಟ್ ಟೈಮಲ್ಲಿ ಇರೋ ಯಾರು ಇಲ್ಲ ಅನ್ಸುತ್ತೆ. ನಾನು ಹಾಫ್ ಆನ್ ಅವರ್ ಮುಂಚೆ ಬರ್ತಾ ಇದ್ದೆ ಸೆಟ್ಗೆ. ಪಾಪ ಅವ್ರು ಪ್ರಿಪೇರ್ ಸ್ವಲ್ಪ ನಾನು ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತಾ ಇತ್ತು. ಯಾಕಂದ್ರೆ ದೇರ್ ಆರ್ ಡೇಸ್ ನಾನು ಇದು 6 ಗಂಟೆ ಕರೀತಾ ಇದ್ರು, ಕ್ಯಾರವೆನ್ನು ಇದು ಆನ್ ಆಗಿದ್ದಿಲ್ಲ, ನಾನು ಕಾರಲ್ಲೇ ಬೇಗ ಬಂದು ಪಾಪ ಇವರೆಲ್ಲ ಇವ್ರ ಮೋಟಿವೇಶನ್ ಅಲ್ಲಿ ಸೆಟ್ ಹುಡುಗರು ಲೈಟ್ ಬಾಯ್ಸ್ ನಾನ್ ಬಂದು ಗರ್ಲ್ ನಾನಲ್ಲಿ. ಓಕೆ, ಹಸುವು ಅಂತ ಹೇಳಿ ಜಾಸ್ತಿ ರೋದನೆ ಕೊಡ್ತಾ ಇದ್ದಿದ್ದು ಯಾರಾದ್ರೂ ಇದ್ದಾರಾ? ಹಸುವು ಅಂತ ಇಲ್ಲ, ನಮ್ ಪ್ರೊಡಕ್ಷನ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಚೆನ್ನಾಗಿ ಒಳ್ಳೆ ಊಟ ಹಾಕಿದ್ದಾರೆ. ಓಕೆ, ಜಾಸ್ತಿ ರೀಟೇಕ್ಸ್ ತಗೊಳ್ತಾ ಇದ್ದಿದ್ಯಾ? ಇಲ್ಲ ಅನ್ಸುತ್ತೆ, ಎಲ್ಲ ಮ್ಯಾನೇಜಬಲ್. ಮಿರರ್ ಲವರ್ ಯಾರು? ಮಿರರ್ ಲವರ್ ನಾನಾ? ನಾನು ಎಕ್ಸ್ಪೆಕ್ಟೆಡ್ ಆನ್ಸರ್ ನೀವು ಅಂತ ಅನ್ಕೊಂಡೆ, ಬಟ್ ನೀವು ಅವ್ರು ಅಂತಿದ್ದೀರಾ ಅಂದ್ರೆ ಟು ಬಿ ಆನೆಸ್ಟ್ ಐ ಥಿಂಕ್ ಟು ಬಿ ಆಕ್ಟರ್ಸ್ ಅಂದ್ರೆ ಮಿರರ್ ಆಬ್ವಿಯಸ್ಲಿ ನೋಡ್ಕೊಂಡು ಅವಾಗ ಕರೆಕ್ಟ್. ಹೌದು, ಎಕ್ಸಾಕ್ಟ್ಲಿ. ಬಟ್ ಫೈಟ್ ಸೀನ್ಸ್ ಅಲ್ಲಿ ಇವ್ರು ಜಾಸ್ತಿ ನಾನು ನೋಡ್ತಾ ಇದ್ದೆ. ನಂಗೆ ಫಸ್ಟ್ ಆಫ್ ಆಲ್ ಫೈಟ್ ಸೀನ್ಸ್ ಅಂದ್ರೆ ನಂಗೆ ಬೇಜಾರು, ಯಾಕಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಲ್ಸ್ಬಿಡ್ತಾರ, ಹಿಂಗೆ ಇರ್ಬೇಕು ಅಂತ ಆಕ್ಷನ್ ಮಾಡ್ಕೊಂಡಿರ್ಬೇಕು. ಇವ್ರದ್ದು ಜಾಸ್ತಿ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಎವ್ರಿ ಸಿಂಗಲ್ ಟೈಮ್ ಇವ್ರ ಪರ್ಫಾರ್ಮೆನ್ಸ್ ಇದ್ದಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ಲರ್ಡ್ ಔಟ್ ಆಗಿ ನಾನು ಹಿಂಗೆ ಮಾಡ್ತಾ ಇರ್ಬೇಕು. ಸೊ ಇಟ್ಸ್ ಫಸ್ಟ್ ಆಫ್ ಆಲ್ ಟೈರಿಂಗ್. ಅದರಲ್ಲಿ ಜಾಸ್ತಿ ಟೈಮ್ ತಗೊಂಡಾಗ ಪ್ರತಿಯೊಂದು ಡೀಟೇಲ್ನ ನಾನು ನೋಟ್ ಮಾಡ್ಕೊತೀನಿ. ಸೊ ಐ ನೋಟೆಡ್. ನೀವೆಲ್ಲ ಒಪ್ಕೊಳ್ತೀರಾ? ಸುಮ್ಮನೆ ಪಾಪ ನೀವು ರಚನಾ ಅವ್ರ ಮೇಲೆ ಎತ್ತಾಕ್ಬಿಟ್ರಿ. ಬಟ್ ಇಟ್ಸ್ ಓಕೆ, ಮಿರರ್ ನೋಡ್ಕೊಡೋದು ತಪ್ಪೇನಿಲ್ಲ. ಡೈರೆಕ್ಟರ್ ಕಟ್ ಅಂತ ಅಂದ ಮೇಲೆ ನಿಮ್ಮ ನೆಕ್ಸ್ಟ್ ಮೂವಿ ಏನಾಗ್ತಿತ್ತು ಸರ್? ಮೊದಲನೇ ನೆಕ್ಸ್ಟ್ ಮೂವ್ ಇನ್ನೊಂದು ಚೆನ್ನಾಗಿ ಮಾಡ್ಬಿಡ್ತೀನಿ ಸರ್, ಅಷ್ಟೇ. ಓಕೆ, ಸೀನ್ ಕಂಪ್ಲೀಟ್ ಆಯ್ತು ಅಂತ ಅನ್ಕೊಳ್ಳಿ, ಓಕೆಪಾ ರೆಸ್ಟ್ ಅಂತ ಅಂದ್ರು ಅಂತ ಅನ್ಕೊಳ್ಳಿ, ಆಗ ರೆಸ್ಟ್ ಸರ್, ಆಯ್ತು ಸರ್, ಬರ್ತೀನಿ ಸರ್, ಅವ್ರು ಹೇಳಿದಂಗೆ. ಓಕೆ, ಜಾಸ್ತಿ ರೀಲ್ಸ್ ಸ್ಕ್ರಾಲ್ ಮಾಡ್ತಿದ್ದಿದ್ ಯಾರು? ರೀಲ್ಸಾ? ಫ್ರೀ ಟೈಮ್ ಅಲ್ಲಿ ಸೆಟ್ ನಾನು ಯೂಸ್ ಮಾಡಲ್ಲ ಅಷ್ಟು ಫೋನ್ ಸೆನ್ಸ್. ಓಕೆ, ಅಂದ್ರೆ ನಾನು ಮಾಡ್ತೀನಿ ಬಟ್ ಜಾಸ್ತಿ ಅಂತೇನಿಲ್ಲ, ಇಟ್ಸ್ ವೆರಿ ನಾಮಿನಲ್. ಓಕೆ, ನಿಮ್ಮ ಸಿನಿಮಾ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡ್ಬೇಕಾ ಅಥವಾ ಬೆಸ್ಟ್ ಹೀರೋ ಹೀರೋಯಿನ್ ಅವಾರ್ಡ್ ಬೇಕಾ? ಎರಡೂ ಬೇಕು ನಮ್ಗೆ. ಒಂದು ಪ್ರೊಡ್ಯೂಸರ್ ನ ಉಳಿಸ್ಕೋಬೇಕಂದ್ರೆ ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗಬೇಕು, ಹೀರೋ ಹೀರೋಯಿನ್ಗೆ ರೆಕಗ್ನಿಷನ್ ಬೇಕು ಅಂದ್ರೆ ಅವಾರ್ಡ್ ಬೇಕು. ಸೊ ನಿಮ್ಮ ವಾಟ್ಸಪ್ ಪ್ರೊಫೈಲ್ ನ ನೋಡ್ಕೊಂಡು ಎಷ್ಟು ಚೆನ್ನಾಗಿದ್ದೀನಲ್ಲ ಅಂತ ಹೇಳಿ ಒಂದು ಎಷ್ಟು ಸಲ ಅನ್ಕೊಂಡಿರ್ಬಹುದು? ಪ್ರೊಫೈಲ್ ಹಾಕದೆ ಚೆನ್ನಾಗಿದ್ದೀನಿ ಫೋಟೋ ಓಕೆ ಸಕ್ಕತ್ತಾಗಿದೆ ಅಲ್ಲ, ಇದೇ ಇರ್ಲಿ ಅಪ್ಪ, ಚೇಂಜ್ ಮಾಡಿ ಇದೇ ಇರ್ಲಿ ಅಂತ ಅನ್ಸಿದೆ. ಯಾಕಂದ್ರೆ ಇದು ಯೂಶಲಿ ನಾವು ಡೈರೆಕ್ಟರ್ಸ್ ನಮ್ಮನ್ನ ಅಪ್ರೋಚ್ ಮಾಡಿದಾಗ, ಇಲ್ಲ ನಾನು ಡೈರೆಕ್ಟರ್ಸ್ನ ಅಪ್ರೋಚ್ ಮಾಡಿದಾಗ ಅಲ್ಲಿ ಮೇಕ್ ಶ್ಯೂರ್ ದಟ್ ಒಂದು ಇದು ನೀಟ್ ಡೀಸೆಂಟ್ ಪ್ರೊಫೈಲ್ ಪಿಕ್ಚರ್ ಇರಲೇಬೇಕು, ವಿಚ್ ಇಸ್ ಅಪೀಲಿಂಗ್ ಪ್ಲೀಸಿಂಗ್ ಆಗಿರಬೇಕು ಅಂತಲೇ ಅನ್ಕೋತೀನಿ. ಸೊ ಎವ್ರಿ ಟೈಮ್ ನಾನು ಇದು ಡಿರೆಕ್ಟರ್ನ ಮೆಸೇಜ್ ಮಾಡಿದಾಗ ಇಲ್ಲ ಒಂದು ಆಪರ್ಚುನಿಟಿನ ಹುಡ್ಕೊಂಡು ಹೋದಾಗ ಡೆಫಿನೆಟ್ಲಿ ಪ್ರೊಫೈಲ್ ಪಿಕ್ಚರ್ ನೋಡಿಬಿಟ್ಟು ನನ್ನದು ಅಕೌಂಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿಬಿಟ್ಟೆ ಮಾಡೋದು. ಸೊ ನೋಡಿದ್ದೀನಿ ಎಷ್ಟೋ ಸಲ. ಓಕೆ, ಸೊ ನಿಮ್ಮ ಸಿನಿಮಾದ ಡೈರೆಕ್ಷನ್ ಪಾರ್ಟ್ಗೆ ಬರೋದಾದ್ರೆ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ? ಮಹಾಂತೇಶ್ ಹಂದ್ರಾಲ್ ಅವ್ರದ್ದು ಡೆಬ್ಯೂ ಸಿನಿಮಾ ಇದು. ಅವ್ರು ತುಂಬಾ ವರ್ಷಗಳಿಂದ ಅಸೋಸಿಯೇಟ್ ಆಗಿ ಜೇಮ್ಸ್ ಸಿನಿಮಾ ಅದು ಚೇತನ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದಾರೆ. ಐ ಥಿಂಕ್ ಈಸ್ ಅವ್ರ ಬಗ್ಗೆ ಜಾಸ್ತಿ ಹೇಳಬೇಕು ಅಂದ್ರೆ ಅವ್ರು ಎಷ್ಟು ಫಾಸ್ಟ್ ಆಗಿ ಮಾತಾಡ್ತಾರೋ ಅಷ್ಟೇ ಫಾಸ್ಟ್ ಆಗಿ ಮೈಂಡ್ ಓಡಿಸ್ತಾರೆ, ಅಷ್ಟೇ ಫಾಸ್ಟ್ ಆಗಿ ಏನೇ ಒಂದು ಚೇಂಜಸ್ ಆದ್ರೂ ಸ್ಕ್ರಿಪ್ಟ್ ಅಲ್ಲಿ ಟಕ್ ಅಂತ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ. ಆಮೇಲೆ ಈ ತರದ್ ಒಂದು ಸಿನಿಮಾ ಹೊಸಬ್ರು ಮಾಡ್ತಿದ್ದಾರೆ ಈ ತರ ಅಂದ್ರೆ ನಾವು ಸಿನ್ಸ್ ವಿ ನೋ ದ ಸಬ್ಜೆಕ್ಟ್, ನಮಗೆ ಐ ಥಿಂಕ್ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಸ್ಕ್ರಿಪ್ಟ್. ಆ ತರದ್ ಒಂದು ಸಬ್ಜೆಕ್ಟ್ ಮಾಡೋದೇ ದೊಡ್ಡ ವಿಷಯ. ತುಂಬಾ ಆಸ್ಪೆಕ್ಟ್ಸ್ ಇಟ್ಕೊಂಡು ಇಂಟರ್ಕಟ್ಸ್ ಇಟ್ಕೊಂಡು ತುಂಬಾ ಸ್ಮಾರ್ಟ್ ಪ್ಲೇ, ತುಂಬಾ ಬ್ರೈನಿ ಡೈರೆಕ್ಟರ್ ತರ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಲಿ. ಐ ಥಿಂಕ್ ಅದು ಅವ್ರದ್ದು ಅಡ್ವಾಂಟೇಜ್. ಅದ್ ಬಿಟ್ರೆ ಹಿ ಇಸ್ ವೆರಿ ಸ್ವೀಟ್, ಎಲ್ಲಾ ಆರ್ಟಿಸ್ಟ್ಗಳನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಏನೇ ಒಂದ್ ಸ್ವಲ್ಪ ಗೊಂದಲ ಆಯ್ತು ಇದಾಯ್ತು ಅಂದ್ರೆ ನೀಟಾಗಿ ಕಮ್ಯುನಿಕೇಟ್ ಮಾಡಿ ಕ್ಲಿಯರ್ ಮಾಡ್ತಾರೆ. ಅಂಡ್ ಐ ಥಿಂಕ್ ಈಸ್ ಪ್ಯೂರ್ ಅಟ್ ಹಾರ್ಟ್. ಅದನ್ನ ನೋಡಿನೇ ಪ್ರೊಡ್ಯೂಸರ್ ಅವ್ರನ್ನ ಆಯ್ಕೆ ಮಾಡಿದ್ರು. ತುಂಬಾ ಜನ ಸ್ಕ್ರೀನಿಂಗ್ ಮಾಡಿ ಪ್ರೊಡ್ಯೂಸರ್ನು ತುಂಬಾ ಟೈಮ್ ತಗೊಂಡು ಕತೆ ಇದು ಓಕೆ ಮಾಡಿದ್ರು. ಐ ಥಿಂಕ್ ಅವ್ರು ಎಲ್ಲಾರ ಜೊತೆನೂ ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ. ಅಂಡ್ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ಅಂಡ್ ಆ ತರ ಟ್ಯಾಲೆಂಟ್ಸ್ ಬೇಕು ನಮ್ಗೆ ಕನ್ನಡ ಇಂಡಸ್ಟ್ರಿಗೆ. ಒಂದು ಹೊಸ ಆಲೋಚನೆ, ಒಂದ್ ಯಾವತ್ತೇ ಅವ್ರು ಏನೇ ಬರೋದ್ರು ಒಂದು ಸೋಷಿಯಲ್ ಥಾಟ್ ಇಟ್ಕೊಂಡು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಮಾಡ್ತಾರೆ ಸಿನಿಮಾ. ಐ ಥಿಂಕ್ ಅದು ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಮ್ಯಾಮ್, ಇನ್ನು ಹೊಸಬ್ರು ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿ ಸಾಕಷ್ಟು ಕನಸಿರುತ್ತೆ, ಡ್ರೀಮ್ ಇರುತ್ತೆ. ಸೊ ಅದು ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ನೀವು ಅವ್ರಿಗೆ ಏನು ಟಿಪ್ಸ್ ಕೊಡ್ತೀರಾ? ಹೊಸಬ್ರು ಅಂದರೆ
ಆಕ್ಟರ್ಸಾ ಇಲ್ಲ ಇನ್ ಜನರಲ್ ಯಾರಾದರೂ ಆಕ್ಟರ್ಸ್ ಅಂದ್ರೆ ಜನರಲ್ ಆಗಿ ಸಿನಿಮಾಗೆ ಬರಬೇಕು ಆಕ್ಟರ್ಸ್ ಆಗಬೇಕು ಸಿನಿಮಾಗೆ ಬರಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಟನೆ ಕಲ್ತ್ಕೋಬೇಕು ಒಂದಷ್ಟು ಬಿಕಾಸ್ ನಟನೆ ನ್ಯಾಚುರಲ್ ಆಗಿ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಪ್ರಾಕ್ಟೀಸ್ ಮಾಡಿದಷ್ಟು ಇನ್ನೂ ಚೆನ್ನಾಗಿ ಮಾಡ್ತೀವಿ ನಾವು. ಸೊ ಇವಾಗ ನೀವು ಅಕಾಡೆಮಿಗೆ ಹೋದರೆ ಅದರಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ನಿಮ್ಗೆ ಎಲ್ಲೂ ಸಿಗಲ್ಲ, ಅದರಷ್ಟು ಜಾಸ್ತಿ ಲರ್ನಿಂಗ್ ಎಲ್ಲೂ ಸಿಗಲ್ಲ. ಸೊ ಹತ್ರದಲ್ಲಿ ಯಾವುದೇ ನಟನೆ ಆಗಿರಲಿ ಇಟ್ ವುಡ್ ಬಿ ವೆರಿ ನೈಸ್ ಇಫ್ ಯು ಕುಡ್ ಗೋ ಜಾಯಿನ್. ಆ್ಯಂಡ್ ಹಾಗೆ ನೀವು ನಿಮ್ಮ ಹತ್ರ ಅವಕಾಶ ಬರೋಕ್ಕೆ ವೇಟ್ ಮಾಡಬೇಡಿ, ಒಂದು ಪೋರ್ಟ್ಫೋಲಿಯೋ ಥರ ಮಾಡಿಕೊಂಡು ಆಲ್ರೆಡಿ ಇಟ್ಕೊಳ್ಳಿ. ಬೈ ಮಿಸ್ಟೇಕ್ ಎಲ್ಲೋ ಒಂದು ಕಡೆ ನಿಮಗೆ ಇದು ಕೇಳಿದ್ರು ಅಂದರೆ ಆನ್ ಸ್ಪಾಟ್ ನಿಮಗೆ ಎಲ್ಲ ರೆಡಿ ಇರಬೇಕು. ನಾನು ಈ ಥರ ಮಾಡ್ತೀನಿ, ನನಗೆ ಡಾನ್ಸ್ ಬರುತ್ತೆ, ಆ್ಯಕ್ಷನ್ ಬರುತ್ತೆ, ಆ್ಯಕ್ಟಿಂಗ್ ಬರುತ್ತೆ, ಎಲ್ಲ ನೀವು ರೆಡಿಯಾಗಿರಬೇಕು. ಆ ಆಪರ್ಚುನಿಟಿ ಬಂದಾಗ ಬಿಟ್ಕೊಡೋ ಅಂಥ ಅವಕಾಶನೇ ಕೊಡಬಾರ್ದು ನೀವು. ಸೊ ನಿಮ್ಮದೊಂದು ಪ್ರಾಪರ್ ಪೋರ್ಟ್ಫೋಲಿಯೋ, ನೈಸ್ ಫೋಟೋಶೂಟ್ಸ್ ಅವು ಇವು ಏನಾದರೂ ಮಾಡ್ಕೊಂಡಿರಿ. ಪರ್ಫಾರ್ಮೆನ್ಸ್ ವೈಸ್ ಆದಷ್ಟು ಪ್ರಾಕ್ಟೀಸ್ ಮಾಡ್ತಾಯಿರಿ. ಮಿರರ್ ಮುಂದೆ ಹೋಗಿ ಪ್ರಾಕ್ಟೀಸ್ ಮಾಡಿ. ಮಿರರ್ ಮುಂದೆ ಹೋಗಿ ಪ್ರಾಕ್ಟೀಸ್ ಮಾಡಿದಾಗ ನೀವು ಹಿಂಗೆ ಮಾಡ್ತಾಯಿದ್ದೀರಾ, ನಿಮ್ಮ ಎಕ್ಸ್ಪ್ರೆಷನ್ಸ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೂ ಇಷ್ಟ ಆಗುತ್ತೆ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಬೇರೆಯವ್ರಿಗೂ ಇಷ್ಟ ಆಗೋಲ್ಲ. ನೀವೇ ನಿಮ್ಮದು ಬಿಗ್ಗೆಸ್ಟ್ ಕ್ರಿಟಿಕ್ ಅಂತ ಹೇಳ್ಬೋದು. ಸೊ ಯು ಹ್ಯಾವ್ ಟು ಗೋ ಆ್ಯಂಡ್ ಆ್ಯಕ್ಟ್ ಇನ್ ಫ್ರಂಟ್ ಆಫ್ ದ ಮಿರರ್. ಐ ಥಿಂಕ್ ಇಷ್ಟು ಮಾಡಿ. ಮತ್ತು ಈ ನಡುವೆ ಎಷ್ಟು ಆಕ್ಸೆಸಿಬಲ್ ಆಗಿದೆ ಅಂದರೆ ಸೋಷಿಯಲ್ ಮೀಡಿಯಾಲಿ ಎಲ್ಲ ಕಡೆ ಕಾಸ್ಟಿಂಗ್ ಕಾಲ್ಸ್ ಬರ್ತಾ ಇರ್ತವೆ. ಅಪ್ಲೈ ಮಾಡ್ತೇರಿ. ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಝೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ದಿನಕ್ಕೊಂದು 10 ರಿಂದ 15 ಕಡೆ ಅಪ್ಲೈ ಮಾಡ್ಕೊಂಡಿರಿ, ಡೆಫಿನೆಟ್ಲಿ ಬಂದೇ ಬರುತ್ತೆ. ಓಕೆ, ಇನ್ನು ನಿಮ್ಮ ಪ್ರಕಾರ ಅಚೀವ್ಮೆಂಟ್ ಅಂದರೆ ಏನು? ಸಕ್ಸಸ್ ಅಂದ್ರೆ ಸಾಧನೆ, ಸಕ್ಸಸ್. ತುಂಬಾ ಡೀಪ್ ಆಗಿ ಕಾಂಪ್ಲಿಕೇಟೆಡ್ ಕ್ವೆಶ್ಚನ್ ಇರ್ಲಿ. ಐ ಥಿಂಕ್ ನೀವು ಖುಷಿಯಾಗಿದ್ದು, ಮನೆಯವ್ರ ಜೊತೆ ಚೆನ್ನಾಗಿದ್ದು, ನಿಮ್ಗೆ ಕೊಟ್ಟಿರೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಅದೇ ಸಕ್ಸಸ್ ನನ್ನ ಪ್ರಕಾರ. ಅದಕ್ಕೆ ಒಂದು ರೆಕಗ್ನಿಷನ್ ಸಿಕ್ಕಿ ಒಂದು ಸ್ಥಾನಕ್ಕೆ ಹೋದ್ಮೇಲೆ ಅದು ಅಚೀವ್ಮೆಂಟ್ ಆಗುತ್ತೆ. ಐ ಥಿಂಕ್ ಸಕ್ಸಸ್ ನಮ್ಮೊಳಗೆ ಬರ್ಬೇಕದು ಫಸ್ಟ್. ಸಕ್ಸಸ್ ಅದನ್ನೇ ಮೊನ್ನೆ ಸೂರ್ಯ ಅವ್ರದ್ದು ಯಾವ್ದೋ ಒಂದು ಇಂಟರ್ವ್ಯೂ ಚೆನ್ನಾಗಿ ಹೇಳಿದ್ರು, ಬರೀ ಸಿನಿಮಾ ದೊಡ್ಡ ಹಿಟ್ ಆಗೋದು ಸಕ್ಸಸ್ ಅಲ್ಲ, ಸಕ್ಸಸ್ ಆಗೋದು ನೀವು ನಿಮ್ಮ ಹೆಂಡತಿ ಚೆನ್ನಾಗಿದ್ದಾಗ, ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದ್ದಾಗ, ಮನೆ ಚೆನ್ನಾಗಿ ಇಟ್ಕೊಂಡಾಗ ಅದು ಸಕ್ಸಸ್. ಐ ಥಿಂಕ್ ಅದು ಫಸ್ಟ್ ಸಕ್ಸಸ್. ಸೆಕೆಂಡ್ ಸಕ್ಸಸ್ ಆಬ್ವಿಯಸ್ಲಿ ಕರಿಯರ್ ಅಲ್ಲಿ ಬರುತ್ತೆ. ಅದು ಎಲ್ಲ ಈ ತರ ಹಲವಾರು ಸಿನಿಮಾಗಳ ಮುಖಾಂತರ ಜನಕ್ಕೆ ಹತ್ರ ಆಗಿ, ಅವ್ರಿಗೆ ಕನೆಕ್ಟ್ ಆಗಿ, ಸಿನಿಮಾ ಚೆನ್ನಾಗಾಯ್ತು, ಬಂದೆಲ್ಲರೂ ಸಪೋರ್ಟ್ ಮಾಡಿದ್ರು ಅಂದ್ರೆ ಅದು ಅಚೀವ್ಮೆಂಟ್. ಓಕೆ, ಸೊ ಲೈಫ್ನಲ್ಲಿ ಯಾರಾದರೂ ತುಂಬ ಸೋತು ಬಿಟ್ಟಿರ್ತಾರೆ, ಅವ್ರಿಗೆ ಮೇಲೆ ಎದ್ದೇಳೋದಕ್ಕೆ ಆಗ್ತಾ ಇರೋದಿಲ್ಲ, ಅಂಥವರಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಥವಾ ನಿಮ್ಮ ಲೈಫಲ್ಲೂ ಕೂಡ ಅಂಥ ಸಿಚುವೇಶನ್ ಬಂದಾಗ ನೀವು ಹೇಗೆ ಟ್ಯಾಕಲ್ ಮಾಡಿದ್ರಿ? ಇದೆಲ್ಲ ದೊಡ್ಡವ್ರಿಗೆ, ಬಟ್ ಇದು ದೊಡ್ಡವ್ರಿಗೆ ಕೇಳುವಂಥ ಕ್ವೆಶನ್ಸ್ ಇದು. ಸೋತವ್ರು ಎಲ್ಲ ಅಂದರೆ ನಾನು ಯೂಶ್ವಲಿ ನನಗೇನಾದರೂ ಬೇಜಾರಾದಾಗ ಎಲ್ಲ ಎಕ್ಸ್ಟರ್ನಲಿ ನಂಗೆ ವ್ಯಾಲಿಡೇಷನ್ ಜಾಸ್ತಿ ಸಿಗ್ತಾ ಇಲ್ಲ ಅಂತ ಇದ್ದಾಗ ಯಾವಾಗಲೂ ನಾನು ಯೋಚನೆ ಮಾಡೋದು ಯಾಕೆ ಹಿಂಗೆ ಆಗ್ತಿದೆ ಅಂತ. ಬಟ್ ಇವೆಂಚುಲಿ ನಾವು ಮನಸ್ಸಲ್ಲಿ ನಮಗೆ ನಮ್ಮದೇ ಇದ್ದರೆ ಆಚೆ ಅದು ತೋರಿಸ್ಕೊಳುತ್ತೆ. ನಾವು ಎಷ್ಟು ಪೀಸ್ಫುಲ್ ಆಗಿರ್ತೀವೋ ಆ ಎನರ್ಜಿ ಆಚೆ ರೆಸಿಪ್ರೊಕೇಟ್ ಆಗುತ್ತೆ. ನಾವು ಎಷ್ಟು ಆ ಪೀಸ್ಫುಲ್ಲಾಗಿ ಒಂದು ನಾವು ಜಾಸ್ತಿ ತಲೆ ಕೆಡಿಸ್ಕೊಂಡಷ್ಟು ನಮ್ಗೆ ಆ ದಾರಿನೇ ತಪ್ಪಿಬಿಡುತ್ತೆ. ಆ ಕ್ಲಿಯರ್ ದಾರಿ ಕಾಣೋದೇ ಇಲ್ಲ ನಮಗೆ. ಹಾಗೆ ಇಷ್ಟು ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ದೆ ವಾಸ್ ಒನ್ ಸ್ಮಾಲ್ ಟೈಮ್ ಮಧ್ಯದಲ್ಲಿ ಇಷ್ಟು ಮಾಡ್ಕೊಂಡು ಬಂದಿದ್ದೀನಿ, ಯಾಕೆ ಮುಂದಕ್ಕೆ ಹೋಗ್ತಾಯಿಲ್ಲ ಅಂತ ನಂಗೆ ಗೊತ್ತೇ ಆಗ್ತಾಯಿಲ್ಲ. ದೇರ್ ಆರ್ ಟೈಮ್ಸ್ ನಂಗೆ ಒಂಥರ ಸ್ಟಕ್ ಆದಂಗೆ ಫೀಲಿಂಗ್ ಆಗ್ತಾಯಿತ್ತು. ಏನೂ ಮಾಡೋಕ್ಕಾಗ್ತಾಯಿಲ್ಲ, ಅಂದರೆ ಬಾಡಿನೇ ಮೂವ್ ಆಗ್ತಾಯಿಲ್ಲ. ಒಂಥರ ನಮ್ನೆಸ್ ಕೂಡ ಒಂದೊಂದು ಸಲ ಬರ್ತಾಯಿತ್ತು. ಆ್ಯಂಡ್ ದಟ್ ಇಸ್ ನಾಟ್ ನೈಸ್. ಯಾರಿಗೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಲೇಬಾರ್ದು ಅಂತ ಅನಿಸ್ತಾಯಿತ್ತು. ಬಟ್ ದ ಥಿಂಗ್ ಇಸ್ ಯು ಹ್ಯಾವ್ ಟು ಗೋ ಫಾರ್ವರ್ಡ್. ಎಷ್ಟೇ ಆ ಸಫೋಕೇಶನ್ ಆಗಿರಲಿ, ಎಷ್ಟೇ ನಮ್ನೆಸ್ ಆಗಿರಲಿ, ಯು ಹ್ಯಾವ್ ಟು ಗೆಟ್ ಥ್ರೂ ಇಟ್. ಆ ಓವರ್ ಥಿಂಕಿಂಗ್ನ ನಾವು ಕಳ್ಕೊಳ್ಬೇಕು. ದಟ್ ಇಸ್ ನಾಟ್ ಅ ಗುಡ್ ಥಿಂಗ್ ಆಟ್ ಆಲ್. ಸೊ ನಿಮ್ಗೆ ಏನಾದರೂ ಓವರ್ ಥಿಂಕಿಂಗ್ ಆಗೋ ಒಂಥರ ಅನಿಸ್ತಾ ಇದ್ರೆ ಪ್ಲೀಸ್ ಓವರ್ ಥಿಂಕ್ ಮಾಡೋದು ಬಿಟ್ಟು ಓವರ್ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಎಕ್ಸಾಕ್ಟ್ಲಿ ಗೆಟ್ ಅಂದರೆ ನೀವು ಯು ಹ್ಯಾವ್ ಟು ಗೆಟ್ ವರ್ಕಿಂಗ್. ಅಂದರೆ ಒಂದು ಜಾಗದಲ್ಲಿ ಇರಬೇಡಿ. ನಿಮ್ಗೆ ಎಷ್ಟೇ ಬೇಜಾರಿದ್ರು ಇಲ್ಲ, ಬೇಜಾರಲ್ಲೇ ನಾ ಮಾಡ್ತೀನಿ ಕೆಲಸ, ಬೇಜಾರಾಗಿದ್ದೆ ಜಿಮ್ಗೆ ಹೋಗ್ಬಿಟ್ಟು ಬನ್ನಿ, ಸ್ವಲ್ಪ ಮೈಂಡ್ ಎಲ್ಲ ಕ್ಲಿಯರ್ ಆಗುತ್ತೆ. ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಒಳ್ಳೆ ಟಿಪ್ಸ್ ಎಲ್ಲ ಕೊಡ್ತೀವಿ. ಓಕೆ, ಸೊ ಇನ್ನು ನೀವು ಕೇಳಿರ್ತೀರೋ ಇಲ್ವಾ? ಆಬ್ವಿಯಸ್ಲಿ ಕೇಳಿರ್ತೀರಾ ಅನ್ಸುತ್ತೆ. ನಿರಂಜನ್ ಅವ್ರನ್ನ ನೋಡಿದ್ರೆ ಯಶ್ ಅವ್ರನ್ನ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ನಾನು ಕೆಲವೊಂದಿಷ್ಟು ಟ್ರೋಲ್ಗಳಾಗಿರುವಂಥದ್ದು ಕಾಮೆಂಟ್ಸ್ಗಳು ಬಂದಿರೋದು ಕೂಡ ಇದೆ. ಏನು ಹೇಳ್ತೀರಾ ಇದಕ್ಕೆ? ತುಂಬಾ ಜನ ಹೇಳ್ತಾರೆ ಯಶ್ ಅವ್ರ ತರ, ಸುದೀಪ್ ಅವ್ರ ತರ ಕಾಣಿಸ್ತಿರೋ ಕೆಲಸದಲ್ಲಿ ಅಂತೆಲ್ಲ. ಇಲ್ಲ, ಇಟ್ಸ್ ವೆರಿ ಗುಡ್ ಕಾಂಪ್ಲಿಮೆಂಟ್.
ನನಗಂದ್ರೆ ತುಂಬಾ ಖುಷಿ ಆಗೋದೇನಂದ್ರೆ ಬೇರೆ ಇವಾಗ ನಾನು ತೆಲುಗು ಸಿನಿಮಾನು ತಮಿಳ್ನವ್ರು ಯಾರು ನೋಡಿದಾಗ ಪ್ರೊಫೈಲ್ ನೋಡಿದಾಗ ತುಳಿ ನೀವು ಕನ್ನಡದವರ ಅಂತ. ನಾನು ಹೌದಪ್ಪ ನಾನು ಕನ್ನಡದವ್ನು, ಯಾಕಂದ್ರೆ ಕಾಣಿಸ್ತಿಲ್ವ, ಇಲ್ಲ ನೀವು ತೆಲುಗು ಸ್ಟಾರ್ ತರ ಇದೀರ, ತೆಲುಗುಗೆ ಸೆಟ್ ಆಗ್ತೀರಾ. ಇಲ್ಲಪ್ಪ ನಾನು ಅಚ್ಚ ಕನ್ನಡದವನು, ಕನ್ನಡದಲ್ಲೂ ಸೂಪರ್ ಆಗಿರೋರು ಇದಾರೆ, ಎಲ್ಲರೂ ಕನ್ನಡದವ್ರು ಸೂಪರೇ. ಇಲ್ಲ ಅದನ್ನೇ, ಯಾಕಂದ್ರೆ ಇಟ್ಸ್ ಅ ವೆರಿ ಗುಡ್ ಕಾಂಪ್ಲಿಮೆಂಟ್. ಆಬ್ವಿಯಸ್ಲಿ ಕೆಲವು ಫೇಶಿಯಲ್ ಫೀಚರ್ಸ್ ಅಥವಾ ನಾನು ಕಾಣೋದು ಆ ತರ ಇರ್ಬೋದು. I take it as a compliment. Thank you. ಓಕೆ, ಸೊ ಕೊನೆಯದಾಗಿ ಸ್ಪಾರ್ಕ್ ಮೂವಿ ಈಗ ಸಿದ್ಧ ಆಗಿದೆ, ನಾನು ಆಗ್ಲೇ ಹೇಳಿರೋ ಹಾಗೆ ಇನ್ನು ಊಟ ಮಾಡೋದು ಒಂದು ಬಾಕಿ ಇದೆ. ಸೊ ಪ್ರೇಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ತುಂಬಾ ವರ್ಷಗಳ ನಂತರ ನನ್ನ ಒಂದು ಸಿನಿ ಜರ್ನಿಯಲ್ಲಿ ಒಂದು ವೆರಿ ಗುಡ್ ಸಿನಿಮಾ ನಾನ್ ಮಾಡಿರೋದು, ಪ್ಲಸ್ ಒಂದೊಳ್ಳೆ ತಂಡ ಸೇರಿ ಒಂದೊಳ್ಳೆ ಪ್ರಾಡಕ್ಟ್ ಮಾಡಿದೀವಿ, ಒಂದೊಳ್ಳೆ ಹೈ ಕ್ವಾಲಿಟಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯಾರಿಗೂ ಕಂಪೇರ್ ಮಾಡದೆ ನಮ್ ಸಿನಿಮಾನ ಒಂದು ಫ್ರೆಶ್ ಮೈಂಡ್ ಸೆಟ್ ಅಲ್ಲಿ ಬಂದ್ ನೋಡಿ, ಯಾಕಂದ್ರೆ ಒಂದು ಈಗಿನ ಟ್ರೆಂಡ್ಗೆ ಮಾಡಿರುವಂತ ಒಂದು ಸಿನಿಮಾ. ಆಮೇಲೆ ಎಲ್ಲಾ ಫ್ಯಾಮಿಲಿ ಸಮೇತ ಕೂತು ಎಲ್ಲರೂ ನೋಡುವಂತ ಎಲ್ಲಾ ಏಜ್ ವರ್ಗದವರೆಗೂ ಸಿನಿಮಾ ಮಾಡಿರೋದು. ಈ ಸಿನಿಮಾ ಸೆಪ್ಟೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ನೋಡಿ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾ ಎಲ್ಲಾರು ನೋಡಿ, ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ. ಬಟ್ ನೀವು ಜಾಸ್ತಿ ನಿಮ್ ಸಪೋರ್ಟ್ ಬೇಕಾಗಿರೋದು ಹೊಸಬರಿಗೆ, ಈಗ ಬೆಳೀತಾ ಇರೋರಿಗೆ. ಸೊ ಅವ್ರ ಸಿನಿಮಾ ಮಿಸ್ ಮಾಡದೆ ನೋಡಿ ಆದಷ್ಟು. ಇವಾಗ ನನ್ನ ರಚನಾ ಸಿನಿಮಾ ಮಾಡ್ತದೆ ಸ್ಪಾರ್ಕ್, ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೆ ಆಬ್ವಿಯಸ್ಲಿ ನಮ್ ಕಂಟೆಂಟೇ ನಿಮ್ಗೆ ಹೇಳ್ತಾ ಹೋಗುತ್ತೆ ನಾವ್ ಯಾವ ತರ ಏನ್ ಮಾಡ್ತಾ ಇದೀವಿ ಅಂತ. ನಾವು ಸುಮ್ನೆ ಮಾತಲ್ಲಿ ನಮ್ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಕೊಡೋ ಕಂಟೆಂಟ್ ನೋಡಿ ಪ್ರಾಮಿಸಿಂಗ್ ಅನ್ನಿಸಿದ್ರೆ ದಯವಿಟ್ಟು ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ. ನಿಮ್ಮ ಪ್ರೋತ್ಸಾಹ ಇರ್ಲಿ. ಇನ್ನೊಬ್ಬ ಹೊಸ ಹುಡುಗನ್ನ ನಿಮ್ಮ ಒಂದು ಸ್ಟಾರ್ಸ್ ಯಾರಿದ್ದಾರೆ ಆ ಸೆಗ್ಮೆಂಟ್ ತಗೊಂಡೋಗೋದಕ್ಕೆ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ತೀನಿ. ಓಕೆ, ಸೊ ಕೊನೆಯದಾಗಿ ಮ್ಯಾಮ್ ನೀವೇನ್ ಹೇಳ್ತೀರಾ ನಿಮ್ಮ ಸಿನಿಮಾದ ಬಗ್ಗೆ, ನಮ್ಮ ಪ್ರೀತಿಯ ಪ್ರೇಕ್ಷಕರಿಗೆ, ನಿಮ್ಮ ಅಭಿಮಾನಿಗಳಿಗೆ? ಸ್ಪಾರ್ಕ್ ಸಿನಿಮಾ ನನಗೆ ತುಂಬ 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 ಸ್ಪೆಷಲ್ ಆಗಿರುವಂಥ ಸಿನಿಮಾ. ಈ ಸಿನಿಮಾ ಒಂದೂವರೆ ವರ್ಷದಲ್ಲಿ ಈ ಸಿನಿಮಾ ಮುಗಿಸಿದ್ದೀವಿ ಅನ್ನೋ ಮುಗ್ದಿರೋದೇ ಗೊತ್ತಾಗಿಲ್ಲ, ಅಷ್ಟು ಖುಷಿ ಇತ್ತು ಸೆಟ್ಟಲ್ಲಿ. ಆ್ಯಂಡ್ ಆ ಸೆಟ್ಟದು ಎನರ್ಜಿ ನಿಮಗೂ ಥಿಯೇಟ್ರಲ್ಲಿ ಕಾಣುತ್ತೆ ಅನ್ಕೋತಾ ಇದ್ದೀನಿ. ಯಾಕಂದರೆ ಪ್ರೊಡ್ಯೂಸರಿಂದ ಹಿಡಿದು ಡಿರೆಕ್ಟರ್ ಮತ್ತು ಇದು ಎಲ್ಲರೂ ಈ ಟೀಮಲ್ಲಿ ವರ್ಕ್ ಮಾಡಿರೋ ಎಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಐ ಥಿಂಕ್ ಆ ಪ್ಯಾಷನ್ ನಿಮಗೆ ಥಿಯೇಟ್ರಲ್ಲಿ ಕಾಣುತ್ತೆ. ಆ್ಯಂಡ್ ನಿರಂಜನ ಅವ್ರು ಹೇಳ್ದಂಗೆ ನೀವು ನಮ್ಮ ಮಾತು ಕೇಳ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ನಾವು ಒಂದಷ್ಟು ಕಂಟೆಂಟ್ ಬಿಡ್ತಾ ಇದ್ವಿ, ಅವಾಗವಾಗ ಸಾಂಗ್ ಬಿಟ್ಟಿದ್ದೀವಿ, ಇನ್ನು ಮುಂದೆ ಇನ್ನೂ ಒಂದಷ್ಟು ಟ್ರೇಲರ್ ಬಿಡ್ತೀವಿ, ಇನ್ನೊಂದು ಸಾಂಗ್ ಬಿಡ್ತೀವಿ. ಸೊ ಇವೆಲ್ಲ ನೋಡಿಬಿಟ್ಟು ನಿಮಗೆ ಇಷ್ಟ ಆದರೆ ಪ್ಲೀಸ್ ಬಂದು ನೋಡಿ, ಯಾಕಂದರೆ ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡ್ತಾ ಇದ್ದೀವಿ. ಆ್ಯಂಡ್ ನೈಸ್ ಲೈಟ್ ಹಾರ್ಟೆಡ್ ಗುಡ್ ಫೀಲಿಂಗ್ ಸಿನಿಮಾ ಅಂತಲೇ ಹೇಳ್ಬೋದು. ನಮ್ಮ ಸಿನಿಮಾಲಿ ಅದೇ, ಇದು ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ನೋಡ್ಬೋದು, ಎಲ್ಲರೂ ಎಂಜಾಯ್ ಮಾಡ್ತಾರೆ. ಯಾರಿಗೂ ಏನು ಹಿಂಗೆ ಕಾಂಪ್ಲಿಕೇಟೆಡ್ ಸ್ಟೋರಿ ಏನು ಹೇಳ್ತಾ ಇಲ್ಲ. ವೆರಿ ಲೈಟ್ ಹಾರ್ಟೆಡ್ ಬ್ಯೂಟಿಫುಲ್ ಸ್ಟೋರಿ, ಎಲ್ರಿಗೂ ತಲುಪುವಂಥ ಸ್ಟೋರಿ ಹೇಳ್ತಾ ಇದ್ದೀವಿ. ಸೊ ಪ್ಲೀಸ್ ಬನ್ನಿ ನಮ್ಮ ಸಿನಿಮಾ ನೋಡಿ ಸೆಪ್ಟೆಂಬರ್ 25ನೇ ತಾರೀಕಿಗೆ. ಓಕೆ, ಸೊ ಇಷ್ಟೊತ್ತು ನಮ್ಮ ಜೊತೆಗೆ ನಮ್ಮ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಜೊತೆಗೂಡಿ ನೀವು ಸ್ಪಾರ್ಕ್ ಸಿನಿಮಾದ ಬಗ್ಗೆ ಮಾತನಾಡಿದ್ದೀರಾ. ಮತ್ತಷ್ಟು ಅವಕಾಶ ನಿಮ್ಮದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮಗೂ ಕೂಡ ನಿಮ್ಮ ಬಾಳಲ್ಲೂ ಲಕ್ಷ್ಮಿ ಬರ್ತಾ ಇದ್ದಾರೆ, ಮತ್ತಷ್ಟು ಲಕ್ಷ್ಮಿಯ ಅನುಗ್ರಹ ವೃದ್ಧಿ ಆಗಲಿ ನಿಮಗೆ. ಸೊ ನಿಮ್ಮ ಸಿನಿಮಾ ಮತ್ತಷ್ಟು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹೇಳ್ತೀನಿ. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ನಮ್ಮ ಜೊತೆಗೆ ಸ್ಪಾರ್ಕ್ ಸಿನಿಮಾದ ಹೀರೋಯಿನ್ ಇದ್ರು. ಸೊ ತಮ್ಮ ಒಂದು ಜರ್ನಿ ಆಗಿರ್ಬೋದು ಅಥವಾ ಸ್ಪಾರ್ಕ್ ಮೂವಿನ ಬಗ್ಗೆ ಒಂದು ಫುಲ್ ಮೀಲ್ಸ್ ರೆಡಿ ಆಗಿದೆ, ಇನ್ನು ಕೇವಲ ಉಣಬಡಿಸೋದಷ್ಟೇ ಬಾಕಿ. ಹಾಗಾಗಿ ಸೆಪ್ಟೆಂಬರ್ 25 ಎಲ್ಲೆಡೆಯೂ ಕೂಡ ರಿಲೀಸ್ ಆಗ್ತಾ ಇದೆ. ನೀವು ಕೂಡ ಸಿನಿಮಾವನ್ನ ನೋಡಿ ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.